ನಮಸ್ಕಾರ ವೀಕ್ಷಕರೇ, ಕನ್ನಡ ವ್ಯಾಕರಣ ತರಗತಿಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಸ್ನೇಹಿತರೆ, ಯಾವುದೇ ಒಂದು ಭಾಷೆಯ ಕಲಿಕೆಯಲ್ಲಿ ಆ ಭಾಷೆಯ ವ್ಯಾಕರಣ ಬಹಳ ಮುಖ್ಯವಾದಂತಹ ಸಂಗತಿ. ಒಂದು ಭಾಷೆಯನ್ನು ತಾಯಿ ಭಾಷೆಯಾಗಿ ಅಥವಾ ಪರಿಸರದ ಭಾಷೆಯನ್ನಾಗಿ ನಾವು ಹೊಂದಿದ್ದಾಗ ಆ ಭಾಷೆಯನ್ನು ಮಾತನಾಡಲಿಕ್ಕೆ ಮತ್ತು ಆ ಭಾಷೆಯನ್ನು ಆಲಿಸಲಿಕ್ಕೆ, ಅರ್ಥ ಮಾಡಿಕೊಳ್ಳಲಿಕ್ಕೆ ವ್ಯಾಕರಣದ ಅಗತ್ಯ ಅಷ್ಟೇನೂ ಬೀಳುವುದಿಲ್ಲ. ಆದರೆ ಆ ಭಾಷೆಯನ್ನು ನಾವು ಒಂದು ಪ್ರಬುದ್ಧ ಮಟ್ಟದಲ್ಲಿ ಓದುವುದು, ಬರೆಯುವುದು, ತಪ್ಪಿಲ್ಲದಂತೆ ಅದನ್ನು ಬಳಸ್ತಕ್ಕಂಥದ್ದು, ಹೀಗೆ ಒಂದು ಪ್ರಬುದ್ಧ ಮಟ್ಟದಲ್ಲಿ ಒಂದು ಭಾಷೆಯನ್ನು ಕಲಿಬೇಕಾದರೆ ನಾವು ಅದನ್ನು ಮಾತೃಭಾಷೆಯಾಗಿ ಹೊಂದಿದ್ದರೂ ಕೂಡ, ಪರಿಸರದ ಭಾಷೆಯನ್ನಾಗಿ ಹೊಂದಿದ್ದರೂ ಕೂಡ ಆ ಭಾಷೆಯ ವ್ಯಾಕರಣವನ್ನು ಶಿಸ್ತುಬದ್ಧವಾಗಿ ಕಲಿತಕ್ಕಂಥ ಅಗತ್ಯ ಇದೆ. ವ್ಯಾಕರಣ ಅಂತಕ್ಕಂಥದ್ದೇ ಭಾಷೆಯನ್ನು ತಪ್ಪಿಲ್ಲದಂತೆ ಬಳಸುವುದನ್ನು ಹೇಳ್ಕೊಡ್ತಕ್ಕಂಥ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ಶಾಸ್ತ್ರ. ಆ ಹಿನ್ನೆಲೆಯಲ್ಲಿ ಈ ವ್ಯಾಕರಣವನ್ನು ಕಲಿಯಲು ಬರ್ತಕ್ಕಂತಹ ಈ ವಿಡಿಯೋವನ್ನು ನೋಡ್ತಕ್ಕಂಥ ವೀಕ್ಷಕರು, ವಿಶೇಷವಾಗಿ ವಿದ್ಯಾರ್ಥಿಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಶಿಸ್ತನ್ನು ಅಳವಡಿಸ್ಕೊಳ್ತಕ್ಕಂಥ ಒಂದು ಅವಶ್ಯಕತೆ ಇದೆ. ಆ ಶಿಸ್ತುಬದ್ಧವಾಗಿ ನೀವು ಅಭ್ಯಾಸ ಮಾಡಿದರೆ ಈ ವ್ಯಾಕರಣದಲ್ಲಿ ಪರಿಣಿತಿಯನ್ನು ಪಡೆದು ಭಾಷೆಯನ್ನು ಬಹಳ ಸುಲಲಿತವಾಗಿ ಮತ್ತು ಸುಲಭವಾಗಿ ಕಲಿಬೋದು ಮತ್ತು ತಪ್ಪಿಲ್ಲದಂತೆ ಬಳಸ್ಬೋದು. ಅದನ್ನು ಕಲೀಲಿಕ್ಕೆ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಸಹಾಯ ಆಗುತ್ತೆ ಅಂಥೇಳಿ ಭಾವಿಸ್ತೇನೆ. ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋ ನೋಡುವ ಮೊದಲು ದಯವಿಟ್ಟು ಕೆಲವು ಸಂಗತಿಗಳನ್ನು ಗಮನಿಸಿ. ಒಂದನೇದು, ಈ ವಿಡಿಯೋ ಒಂದು ಕಾಮಿಡಿ ವಿಡಿಯೋ ಅಲ್ಲ. ವ್ಯಾಕರಣದ ವಿಡಿಯೋಗಳು ಪಾಠದ ವಿಡಿಯೋ. ಹಾಗಾಗಿ 3 ನಿಮಿಷ, 4 ನಿಮಿಷ, 5 ನಿಮಿಷ ಹೀಗಿರೋದಿಲ್ಲ. ಸಾಮಾನ್ಯವಾಗಿ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಕೆಲವೊಂದು ವಿಡಿಯೋಗಳು ಅವುಗಳ ವಿಷಯದ ಆಧಾರದ ಮೇಲೆ 1 ಗಂಟೆ ಕೂಡ ಇರ್ಬೋದು. ಹೀಗಾಗಿ ನೀವು ಕೇವಲ ಟೈಮ್ ಪಾಸಿಗೆ, ತಮಾಷೆಗೆ ನೋಡ್ತಕ್ಕಂಥ ವಿಡಿಯೋ ಇದಲ್ಲ. ಈ ಬಗ್ಗೆ ನಿಮಗೆ ಒಂದು ಶಿಸ್ತು ಅನ್ನೋದು ಭಾಳ ಮುಖ್ಯವಾಗಿ ಇರಬೇಕಾಗ್ತದೆ. ಅದನ್ನು ನೋಡ್ತಕ್ಕಂಥ, ಕಲಿತಕ್ಕಂತಹ ಒಂದು ಬದ್ಧತೆ ಇರಬೇಕಾಗ್ತದೆ. ಅವರು ಮಾತ್ರ ಈ ವಿಡಿಯೋವನ್ನು ಚೆನ್ನಾಗಿ ನೋಡಿ ಕಲಿಬೋದು. ಎರಡನೇದು ಏನಪ್ಪ ಅಂದರೆ, ಈ ವಿಡಿಯೋ ನೋಡೋದು ಹೇಗೆ? ಇದು ಶಿಕ್ಷಣದ ವಿಡಿಯೋ ಅಂತ ನಾನು ಹೇಳಿದೆ. ಇದಕ್ಕೊಂದು ಶಿಸ್ತು ಇರಬೇಕು ಅಂತಲೂ ಕೂಡ ನಾನು ಹೇಳಿದೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳಾದರೆ ಮೊದಲು ಒಂದು ಸಾರಿ ಈ ವಿಡಿಯೋವನ್ನು ನೋಡ್ತಾ ಹೋಗಿ, ಒಂದು ಸಾರಿ ನೋಡಿ ಆದಮೇಲೆ ಮತ್ತೊಂದು ಸಾರಿ ನೋಡಿ, 2ನೇ ಸಾರಿ ಅಥವಾ 3ನೇ ಸಾರಿ ನೀವು ಈ ವಿಡಿಯೋವನ್ನು ನೋಡ್ತಾ ನೋಟ್ಸ್ ಮಾಡ್ಕೋಬೇಕು. ಇದಕ್ಕಾಗಿಯೇ ಒಂದು ನೋಟ್ಸನ್ನು ಇಟ್ಟು ತರಗತಿಗಳಲ್ಲಿ ಮೇಷ್ಟ್ರ ಪಾಠವನ್ನು ಹೇಗೆ ನೀವು ಶಿಸ್ತುಬದ್ಧವಾಗಿ ಕೇಳ್ತಿರೋ ಅದೇ ರೀತಿ 1-2 ಸಾರಿ ನೋಡಿ, 3ನೇ ಸಾರಿ ವಿಡಿಯೋವನ್ನು ಮಧ್ಯೆ ನಿಲ್ಲಿಸ್ತಾ ಸರಿಯಾದ ರೀತಿಯಲ್ಲಿ ನೋಟ್ಸ್ ಮಾಡ್ತಾ ಹೋಗಿ. ಒಂದೊಂದೇ ಅಧ್ಯಾಯವನ್ನು ಕ್ರಮಬದ್ಧವಾಗಿ ಈ ಪಾಠಗಳಿರ್ತವೆ. 1ನೇ ಪಾಠವನ್ನು ನೋಡಿ ಆಮೇಲೆ ಈ ನೋಟ್ಸ್ ಮಾಡಿ, ನೋಟ್ಸ್ ಮಾಡೋ ಹೊತ್ತಿಗೆ ಹೆಚ್ಚು ಕಡಿಮೆ ಈ ವಿಷಯ ಎಲ್ಲ ನಿಮಗೆ ಅರ್ಥ ಆಗಿಬಿಡ್ತದೆ. ಆಮೇಲೆ ಬೇಕಾದಾಗ ಓದ್ಕೋಬೋದು. ಹೀಗೆ ಕಲಿತರೆ ಮಾತ್ರ ನೀವು ಇದನ್ನು ಕ್ರಮಬದ್ಧವಾಗಿ ಚೆಂದಾಗಿ ಕಲಿಬೋದು. ಬನ್ನಿ, ಇವತ್ತಿನ ಪಾಠವನ್ನು ಶುರು ಮಾಡೋಣ. ಇವತ್ತಿನ ಪಾಠ ಅಧ್ಯಾಯ 2, ಪದ, ಪದಪುಂಜ, ವಾಕ್ಯ. ಹೆಸರೇ ಹೇಳುವಂತೆ ಈ ಅಧ್ಯಾಯದಲ್ಲಿ ನಾವು 3 ಮುಖ್ಯವಾದ ಅಂಶಗಳನ್ನು ಕಲಿತೀವಿ. ಒಂದನೇದು ಪದ. ಪದ ಅಂದ್ರೇನು, ಅದು ಹೇಗಿರ್ತದೆ. ನಂತರ ಪದಪುಂಜ ಅಂದ್ರೇನು, ಅದು ಹೇಗೆ ರಚನೆ ಆಗ್ತದೆ. ನಂತರ ವಾಕ್ಯ ಅಂದ್ರೇನು, ವಾಕ್ಯದ ಪ್ರಕಾರಗಳೇನು. ಹೀಗೆ ವಿವಿಧ ಅಂಶಗಳನ್ನು, ಈ 3 ಅಂಶಗಳಿಗೆ ಸಂಬಂಧಪಟ್ಟಂಥ ವಿವರವಾದಂಥ ಅಂಶಗಳನ್ನು ಈ ಪಾಠದಲ್ಲಿ ನಾವು ಕಲಿತೇವೆ. ಈಗ ಬನ್ನಿ ಒಂದೊಂದನ್ನಾಗೆ ಕಲಿತಾ ಹೋಗೋಣ. ಮೊದಲನೇದಾಗಿ ಪದ. ಪದ ಅಂದ್ರೇನು ಅದರ ಬಗ್ಗೆ ತಿಳ್ಕೊಳ್ಳೋಣ. ಪದ ನೋಡಿ, ಪದಗಳು ಶಬ್ದಗಳು ಅಂತಲೂ ಕೂಡ ಇದನ್ನು ಕರೀತಾರೆ. ಅವುಗಳ ವ್ಯತ್ಯಾಸ ಏನು ಅಂತ ನಂತರ ತಿಳ್ಕೊಳ್ಳೋಣ. ಈಗ ಪದ ಅಂದ್ರೇನು ಅಥವಾ ಶಬ್ದಗಳು ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡೋಣ. ಅರ್ಥ: ಸರಿಯಾಗಿ ಅರ್ಥ ಬರುವಂತೆ ಕ್ರಮಬದ್ಧವಾಗಿ ಜೋಡಿಸಲ್ಪಟ್ಟ ಅಕ್ಷರಗಳ ಗುಂಪನ್ನು ಶಬ್ದ ಅಥವಾ ಪದ ಎನ್ನುವರು. ಇನ್ನೊಂದು ಸಾರಿ ಹೇಳ್ತೇನೆ. ಸರಿಯಾಗಿ ಅರ್ಥ ಬರುವಂತೆ ಕ್ರಮಬದ್ಧವಾಗಿ ಜೋಡಿಸಲ್ಪಟ್ಟ ಅಕ್ಷರಗಳ ಗುಂಪನ್ನು ಶಬ್ದ ಅಥವಾ ಪದ ಎನ್ನುವರು. ಇಲ್ಲಿ 2 ಅಂಶ ನೋಡಿದ್ವಿ. ಅಕ್ಷರಗಳನ್ನು ಕ್ರಮಬದ್ಧವಾಗಿ ಜೋಡಿಸಿರಬೇಕು ಮತ್ತು ಇನ್ನೊಂದು ಕಂಡೀಷನ್ ಏನಪ್ಪ ಅಂದರೆ ಅದು ಅರ್ಥ ಬರುವಂತೆ ಜೋಡಿಸಿರಬೇಕು. ಉದಾಹರಣೆ ಕೆಳಗಡೆ ನೋಡಿ, ಪು, ಕ, ಸ್ತ ಈ 3 ಅಕ್ಷರಗಳನ್ನು ಜೋಡಿಸಿ ಬರೆದಿದೆ. ಪುಸ್ತಕ ಅಂತ ಆಗಿದೆ. ಬ್ರ್ಯಾಕೆಟ್ನಲ್ಲಿ ಸರಿ ಅಂತ ಇದೆ. ಇದು ಸರಿಯಾಗಿ ರೀತಿ ಪದ ರಚನೆ ಮಾಡ್ತಕ್ಕಂಥದ್ದು. ಎರಡನೇದು ನೋಡಿ, ಕ, ಪು, ಸ್ತ, ಕಪುಸ್ತ. ನೋಡಿ, ಇಲ್ಲಿ ಅಕ್ಷರಗಳನ್ನು ಕೂಡಿಸಲಾಗಿದೆ.
ಆದರೆ ಅರ್ಥ ಬರುವಂತೆ ಕೂಡಿಸಲಾಗಿಲ್ಲ. ಆ ಕಾರಣದಿಂದ ಇದು ತಪ್ಪು. ಹಾಗಾದರೆ ಶಬ್ದ ಅಥವಾ ಪದ ಅಂದರೆ ಎರಡು ಕಂಡೀಷನ್ನು. ಒಂದು ಏನಪ್ಪ ಅಂದರೆ ಅಕ್ಷರಗಳನ್ನು ಜೋಡಿಸಬೇಕು, ನಡುವೆ ಜಾಗ ಇಲ್ಲದಾಗೆ ಒಂದಕ್ಕೊಂದು ಜೋಡಿಸ್ಬೇಕು. ಎರಡನೇದು ಏನಪ್ಪ ಅಂದರೆ ಹೇಗೆ ಬೇಕಾಗಿ ಜೋಡಿಸೋದಲ್ಲ, ಅರ್ಥ ಬರುವ ಹಾಗೆ ಜೋಡಿಸ್ಬೇಕು. ಅದಕ್ಕೆ ನಾವು ಪದ ಅಥವಾ ಶಬ್ದ ಎಂದು ಕರೆಯುತ್ತೇವೆ. ಶಬ್ದ ಮತ್ತು ಪದ ವ್ಯತ್ಯಾಸವೇನು? ಅರ್ಥ. ಶಬ್ದ ಮತ್ತು ಪದ ಇವುಗಳ ನಡುವೆ ಕನ್ನಡದಲ್ಲಿ ಬಹಳಷ್ಟು ವ್ಯತ್ಯಾಸವನ್ನೇನು ಗುರುತಿಸದೆ ಒಂದರ ಬದಲು ಇನ್ನೊಂದನ್ನು ಬಳಸುತ್ತಾರೆ. ಆದರೆ ಇವುಗಳ ನಡುವೆ ವ್ಯತ್ಯಾಸ ಇಲ್ಲ ಅನ್ನುವಂತಿಲ್ಲ. ಈ ವ್ಯತ್ಯಾಸ ಹೀಗಿದೆ ಅಂದರೆ ಶಬ್ದ ಮತ್ತು ಪದ ನಾವು ಕನ್ನಡದಲ್ಲಿ ಅಷ್ಟೇನು ವ್ಯತ್ಯಾಸ ಗುರುತಿಸೋದಿಲ್ಲ. ಅದ್ರ ಬದಲು ಇದು, ಇದ್ರ ಬದಲು ಅದನ್ನು ಬಳಸ್ತೇವೆ. ಹಾಗಂತ ಏನು ವ್ಯತ್ಯಾಸ ಇಲ್ಲ ಅಂತ ಅಲ್ಲ. ವ್ಯತ್ಯಾಸ ಏನಿದೆ ಅಂತ ತಿಳ್ಕೊಳ್ಳೋಣ. ಬಿಡಿಯಾಗಿ ಬಳಕೆ ಆಗುವಾಗ ಅದು ಶಬ್ದ, ವಾಕ್ಯದಲ್ಲಿ ಪ್ರಯೋಗವಾಗುವಾಗ ಅದು ಪದ. ನೋಡಿ, ಒಂದೇ ಶಬ್ದವು ಬಿಡಿ ಬಿಡಿಯಾಗಿ ಅದು ಬಳಕೆ ಆದಾಗ ಅದು ಶಬ್ದ ಆಗ್ತದೆ, ಮತ್ತು ಅದು ವಾಕ್ಯದಲ್ಲಿ ಬಳಕೆ ಆದಾಗ ಅದು ಪದ ಅಂಥೇಳಿ ಕರೀತಾರೆ. ಯಾಕೆ ಹಾಗೆ ಕರೀತಾರೆ ಅಂದರೆ, ಪದ ಅಂದರೆ ಪದವಿಯಿಂದ ಬಂದಿರತಕ್ಕಂಥದ್ದು. ಒಂದು ಶಬ್ದ ಒಂದು ವಾಕ್ಯದಲ್ಲಿ ಬಳಕೆ ಆದಾಗ ಅದು ಒಂದು ಪದವಿಯನ್ನು ಪಡ್ಕೊಳ್ತದೆ. ಏನು ಪದವಿಯನ್ನು ಪಡ್ಕೊಳ್ತದೆ? ಅದು ಕರ್ತೃಪದ ಅಂತ ಪದವಿ ಪಡ್ಕೊಳ್ತದೆ, ಕರ್ಮಪದ ಅಂತ ಪದವಿ ಪಡ್ಕೊಳ್ತದೆ, ಕ್ರಿಯಾಪದ ಅಂತ ಪದವಿ ಪಡ್ಕೊಳ್ತದೆ. ಹೀಗೆ ಒಂದು ಶಬ್ದವು ವಾಕ್ಯದಲ್ಲಿ ಬಳಕೆಯಾಗುವಾಗ ಪದವಿಯನ್ನು ಪಡೆಯುವುದರ ಮೂಲಕ ಅದು ಪದ ಎಂದು ಪರಿಗಣಿಸಲ್ಪಡ್ತದೆ. ಆದರೆ ಕನ್ನಡದಲ್ಲಿ ಇದನ್ನು ವಿಶೇಷವಾಗಿ ಶಬ್ದ, ಪದ ಇವುಗಳನ್ನು ಒಂದರ ಬದಲು ಒಂದು ಬಳಸ್ತಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಇಲ್ಲಿ ಉದಾಹರಣೆಯನ್ನು ನೋಡಿ. ಹುಡುಗ, ಮನೆ, ಮರ, ಈ ಮೂರು ಶಬ್ದಗಳಿದಾವಲ್ಲ, ಇವೆಲ್ಲವೂ ಪ್ರತ್ಯೇಕವಾಗಿ ಮತ್ತು ಸ್ವತಂತ್ರವಾಗಿ ಬಳಕೆಯಾಗುವುದರಿಂದ ಶಬ್ದಗಳು. ಅಂದರೆ ಪ್ರತ್ಯೇಕವಾಗಿ ಹುಡುಗ, ಮನೆ, ಮರ ಒಂದಕ್ಕೊಂದು ಸಂಬಂಧ ಇಲ್ಲ, ಅವು ಸಪ್ರೇಟ್ ಇರ್ತಕ್ಕಂಥ ಪದಗಳು. ಈ ರೀತಿ ಬರೆದಾಗ ಅವಕ್ಕೆ ಶಬ್ದ ಅಂತೇಳಿ ಸಾಮಾನ್ಯವಾಗಿ ಕರಿತೇವೆ. ಈಗ ಕೆಳಗಡೆ ನೋಡಿ, ಒಂದನೇದು, ಹುಡುಗನು ಪಾಠವನ್ನು ಓದುತ್ತಾನೆ, ಮನೆಯಲ್ಲಿ ನೆಮ್ಮದಿ ಇರಬೇಕು, ನಾವು ಮರವನ್ನು ಕಡಿಯಬಾರದು. ಬಣ್ಣದಲ್ಲಿ ಗುರ್ತು ಮಾಡಿದ್ದೇನೆ ನಾನು ಆ ಬಣ್ಣದಲ್ಲಿರುವ ಪದಗಳನ್ನು ನೋಡಿ. ಹುಡುಗನು ಪಾಠವನ್ನು ಓದುತ್ತಾನೆ ಅಂದಾಗ ಹುಡುಗನು ಅದು ಒಂದು ಕರ್ತೃಪದವಾಗಿ ಬಳಕೆ ಆಗ್ತದೆ. ಮನೆಯಲ್ಲಿ ನೆಮ್ಮದಿ ಇರಬೇಕು, ಮನೆಯಲ್ಲಿ ಅದಕ್ಕೊಂದು ವಿಭಕ್ತಿ ಪ್ರತ್ಯಯ ಹತ್ತಿ ಅದೇನಾಗಿದೆ, ಅದು ಸಪ್ತಮಿ ವಿಭಕ್ತಿ ಪ್ರತ್ಯಯದಲ್ಲಿದೆ. ನಾವು ಮರವನ್ನು ಕಡಿಯಬಾರದು, ಈ ಮರವನ್ನು ಅಂತಕ್ಕಂಥದ್ದು ವಾಕ್ಯದಲ್ಲಿ ಕರ್ಮಪದ ಅಂತಕ್ಕಂಥ ಒಂದು ಪದವಿಯನ್ನು ಪಡ್ಕೊಳ್ತದೆ. ಈ ರೀತಿ ವಾಕ್ಯದಲ್ಲಿ ಪದವಿಯನ್ನು ಪಡ್ಕೊಳ್ಳೋದ ಕಾರಣಕ್ಕಾಗಿ ಅವುಗಳಿಗೆ ಪದ ಅಂಥೇಳಿ ಕರೀತಾರೆ. ಈ ವ್ಯತ್ಯಾಸವನ್ನು ನಾನು ಮೊದಲೇ ಹೇಳಿದೆ, ಬಹಳಷ್ಟು ಹೆಚ್ಚು ಇದು ಹಿಂದಿಯಲ್ಲಿ ಬಹಳ ವಿಶೇಷವಾಗಿ ಗುರುತಿಸ್ತಾರೆ. ನಮ್ಮ ಕನ್ನಡ ವ್ಯಾಕರಣದಲ್ಲಿ ಇದನ್ನು ಅಷ್ಟಾಗಿ ಗುರುತಿಸೋದಿಲ್ಲ. ಆದರೆ ಈ ವ್ಯತ್ಯಾಸ, ಸೂಕ್ಷ್ಮ ವ್ಯತ್ಯಾಸ ಏನು ಅಂಥೇಳಿ ನೀವು ಶಿಸ್ತುಬದ್ಧವಾಗಿ ವ್ಯಾಕರಣ ಕಲಿತಕ್ಕಂಥವ್ರು ನಿಮಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕಾಗಿ ನಾನು ಇದನ್ನೇ ಹೇಳಿದೆ. ಹಾಗಾದರೆ ಇಲ್ಲಿ ನಿಮಗೆ ಕ್ಲಿಯರ್ ಆಯಿತು ಒಂದು ಪದ ಮತ್ತು ಶಬ್ದ ಇವುಗಳ ನಡುವಿನ ವ್ಯತ್ಯಾಸ ಏನು ಅಂತಕ್ಕಂಥದ್ದು. ಈಗ ಈ ಪಾಠದ ಎರಡನೇ ಅಂಶ ಪದಪುಂಜಗಳು. ಪದಪುಂಜ ಅಂತಕ್ಕಂಥದ್ದನ್ನು ಕನ್ನಡ ವ್ಯಾಕರಣದಲ್ಲಿ ನೀವು ಸಾಮಾನ್ಯವಾಗಿ ಕೇಳಿರೋದಿಲ್ಲ, ಅದನ್ನು ಬಳಸೋದಿಲ್ಲ, ವ್ಯಾಕರಣ ಪುಸ್ತಕಗಳಲ್ಲಿ ಅದು ಇರೋದಿಲ್ಲ. ಆದರೆ ಭಾಷೆಯಲ್ಲಿ ಅದು ಬಳಕೆ ಇದೆ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು. ಸಾಮಾನ್ಯವಾಗಿ ಪದಪುಂಜಗಳು ಅಂದರೆ 2-3 ಶಬ್ದಗಳು ಸೇರಿ ಈ ಪದಪುಂಜಗಳು ರಚನೆ ಆಗ್ತವೆ. ನೋಡಿ, ಒಂದು ನಿರ್ದಿಷ್ಟ ಅರ್ಥವನ್ನು ಕೊಡಬಲ್ಲ ಕೆಲವು ಶಬ್ದಗಳ ಗುಂಪನ್ನು ಪದಪುಂಜ ಎನ್ನುವರು. ಇದು ಶಬ್ದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಮತ್ತು ವಾಕ್ಯಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಇರುತ್ತದೆ. ಉದಾಹರಣೆಯನ್ನು ನೋಡಿ. ಶಾಲೆಯ ಒಳಗೆ, ಮರದ ಮೇಲೆ, ಬಾಗಿಲ ಹತ್ತಿರ, ಕುರ್ಚಿಯ ಕೆಳಗೆ. ಇದು ಸಂಪೂರ್ಣ ವಾಕ್ಯನೂ ಅಲ್ಲ, ಈ ಕಡೆ ಒಂದು ಶಬ್ದವೂ ಅಲ್ಲ. ಭಾಷೆಯಲ್ಲಿ ಕೆಲವು ಪ್ರಶ್ನೆಗಳಿಗೆ ಒಂದು ಶಬ್ದದ ಉತ್ತರ ಸಾಕಾಗದೆ ಕನಿಷ್ಠ ಒಂದು ಪದಪುಂಜವನ್ನು ಬಳಸಬೇಕಾಗುತ್ತದೆ. ಈ ಪದಪುಂಜ ಯಾವಾಗ ಬಳಸ್ತೀವಿ? ಫ್ರೇಸ್ ಅಂತ ಹೇಳಿ ಕರೀತಾರೆ ಇಂಗ್ಲೀಷ್ನಲ್ಲಿ. ಈಗ ಕೆಲವು ಪ್ರಶ್ನೆಗಳಿಗೆ ಒಂದೇ ಶಬ್ದದಲ್ಲಿ ಉತ್ತರ ಸಾಕಾಗುತ್ತೆ. ಒಂದು ವಸ್ತುವನ್ನು ಹಿಡ್ಕೊಂಡು ನೀವು ಒಂದು ಪುಸ್ತಕ ಹಿಡ್ಕೊಂಡಿದ್ದು ಏನು ಅಂದರೆ ಪುಸ್ತಕ, ಒಂದೇ ಶಬ್ದ ಹೇಳಿದರೆ ಸಾಕಾಗ್ತದೆ. ಆದರೆ ಒಂದು ಹಕ್ಕಿಯನ್ನು ತೋರಿಸಿ, ಮರದ ಮೇಲೆ ಕೂತಿರ್ತಕ್ಕಂಥ ಹಕ್ಕಿಯನ್ನು ತೋರಿಸಿ, ಹಕ್ಕಿಯು ಎಲ್ಲಿ ಕುಳಿತಿದೆ ಅಂದರೆ ಮರ ಅಂತ ಅಷ್ಟೇ ಹೇಳಿದರೆ ಸಾಕಾಗೋದಿಲ್ಲ. ಮರದ ಮೇಲೆ ಕನಿಷ್ಠ 2 ಹೇಳಬೇಕಾಗ್ತದೆ. 2 ಶಬ್ದವನ್ನು ಬಳಸಿ, 2 ಶಬ್ದವನ್ನು ಬಳಸ್ತಾವಲ್ಲ ಅದು ಪದಪುಂಜ. ಅದೇ ರೀತಿ ಬೆಕ್ಕು ಎಲ್ಲಿ ಮಲಗಿದೆ? ಬಾಗಿಲ ಹತ್ತಿರ. ಇಷ್ಟನ್ನು ಬಳಸಬೇಕಾಗ್ತದೆ. ಹೌದಾ? ಇದೇ ರೀತಿ 2-3 ಶಬ್ದಗಳಲ್ಲಿ ಉತ್ತರ ಕೊಡ್ತಕ್ಕಂಥ ಒಂದು ರಚನೆ, ಭಾಷೆಯ ರಚನೆ ಏನಿದೆ ಇದಕ್ಕೆ ನಾವು ಪದಪುಂಜ ಅಂತೇಳಿ ಕರಿತೇವೆ.
ಈ ಪದಪುಂಜ ಶಬ್ದಕ್ಕಿಂತ ದೊಡ್ಡದು, ವಾಕ್ಯಕ್ಕಿಂತ ಚಿಕ್ಕದು. ಈ ಅಧ್ಯಾಯದ 3ನೇ ಅಂಶ ವಾಕ್ಯಗಳು. ವಾಕ್ಯ ಅಂದರೆ ಏನಾಗಾದರೆ ಒಂದು ಪೂರ್ಣ ಅರ್ಥವನ್ನು ಕೊಡುವಂತೆ ಜೋಡಿಸಲ್ಪಟ್ಟ ಶಬ್ದಗಳ ಗುಂಪನ್ನು ವಾಕ್ಯ ಎನ್ನುವರು. ನಾನು ಸರಿ ಗಮನಿಸಿ, ಒಂದು ಪೂರ್ಣ ಅರ್ಥವನ್ನು ಕೊಡುವಂತೆ ಜೋಡಿಸಲ್ಪಟ್ಟ ಶಬ್ದಗಳ ಗುಂಪನ್ನು ವಾಕ್ಯ ಎನ್ನುವರು. ಉದಾಹರಣೆ ನೋಡಿ, ಮಕ್ಕಳು ಪಾಠವನ್ನು ಓದುತ್ತಿದ್ದಾರೆ. ಹಕ್ಕಿಯು ಮರದ ಮೇಲೆ ಕುಳಿತು ಹಾಡುತ್ತಿದೆ. ಅವಳು ಜಾಣೆ ಆದರೆ ಜಂಬಗಾರ್ತಿ. ನಮ್ಮ ತಂದೆಯು ಕಾಯಿಲೆ ಉಲ್ಬಣಗೊಂಡು ತಕ್ಷಣ ಆಸ್ಪತ್ರೆ ಸೇರಿ ಚಿಕಿತ್ಸೆ ಪಡೆದರಾದರೂ ಉಳಿಯಲಿಲ್ಲ. ಇವೆಲ್ಲವೂ ಕೂಡ ವಾಕ್ಯಕ್ಕೆ ಉದಾಹರಣೆಗಳು. ಬೇರೆ ಬೇರೆ ರೀತಿಯಲ್ಲಿದ್ದಾವೆ. ಉದ್ದೇಶಪೂರ್ವಕವಾಗಿ ನಾನು ಕೊಟ್ಟಿದ್ದೇನೆ. ಮುಂದೆ ವಾಕ್ಯಗಳ ಪ್ರಕಾರಗಳನ್ನು ಹೇಳುವಾಗ ಅವುಗಳ ವಿವರಣೆಯನ್ನು ನೋಡೋಣ. ಇಲ್ಲಿ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ವಾಕ್ಯ ಅಂದರೆ ಏನು. ವಾಕ್ಯ ಅಂದರೆ ಶಬ್ದಗಳ ಜೋಡಣೆ ಇರಬೇಕು. ಅಕ್ಷರಗಳ ಜೋಡಣೆಯನ್ನು ಪದ ಮಾಡುವಾಗ ಹೇಗೆ ಅರ್ಥಪೂರ್ಣವಾಗಿ ಅವು ಕೂಡ್ಕೋಬೇಕೋ, ಇಲ್ಲಿ ಶಬ್ದಗಳು ಕೂಡ ಜೋಡಿಸಲ್ಪಟ್ಟಿರಬೇಕು. ಆದರೆ ಹೇಗೆ ಜೋಡಿಸಲ್ಪಟ್ಟಿರಬೇಕು ಅಂದರೆ ಅರ್ಥ ಬರುವಂತೆ ಜೋಡಿಸಲ್ಪಟ್ಟಿರಬೇಕು. ಹಾಗಾದರೆ ವಾಕ್ಯ ಅಂದರೆ ಅರ್ಥ ಬರುವಂತೆ ಜೋಡಿಸಲ್ಪಟ್ಟಂತಹ ಶಬ್ದಗಳ ಗುಂಪು. ವಾಕ್ಯ ಅಂದರೆ ಏನು ಅಂತ ನೋಡಿದ್ವಿ. ಈಗ ನೋಡೋಣ ವಾಕ್ಯದ ಪ್ರಮುಖ ಅಂಗಗಳು. ಒಂದು ವಾಕ್ಯದಲ್ಲಿ ಯಾವ್ಯಾವ ಅಂಗಗಳಿರ್ತವೆ, ಪಾರ್ಟ್ಸ್ ಇರ್ತವೆ ಸಾಮಾನ್ಯವಾಗಿ ಅಂತಕ್ಕಂಥದ್ದನ್ನು ನೋಡೋಣ. ನೋಡಿ, ವಾಕ್ಯದಲ್ಲಿ ಮುಖ್ಯವಾಗಿ ಈ 3 ಪದಗಳನ್ನು ನಾವು ಬಹಳ ವಿಶೇಷವಾಗಿ ಗಮನಿಸ್ತೇವೆ. ಯಾವಪ್ಪ ಅಂದರೆ, ಒಂದು ಕರ್ತೃಪದ, ಎರಡನೆಯದು ಕರ್ಮಪದ, ಮೂರನೆಯದು ಕ್ರಿಯಾಪದ. ವಾಕ್ಯದ ಬಹಳ ಮುಖ್ಯವಾದಂಥ 3 ಅಂಗಗಳು, 3 ರೀತಿಯ ಪದಗಳು ಯಾವಪ್ಪ ಅಂದರೆ ಕರ್ತೃಪದ, ಕರ್ಮಪದ ಮತ್ತು ಕ್ರಿಯಾಪದ. ಈ 3 ಪದಗಳು ಯಾವುದೇ ಒಂದು ವಾಕ್ಯದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ ಮತ್ತು ಅನೇಕ ಸಂದರ್ಭದಲ್ಲಿ ಇವುಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಈ 3 ಪದಗಳನ್ನು ನೀವು ಬಹಳ ಚೆನ್ನಾಗಿ ಮನನ ಮಾಡ್ಕೋಬೇಕು. ಹೀಗಂದ್ರೆ ಏನು, ಕರ್ತೃಪದ ಅಂದ್ರೇನು, ಕರ್ಮಪದ ಅಂದ್ರೇನು, ಕ್ರಿಯಾಪದ ಅಂದ್ರೇನು, ಅವು ಹೇಗಿರ್ತವೆ ಅಂತಕ್ಕಂಥದ್ದನ್ನು ಉದಾಹರಣೆ ಸಮೇತ ಈಗ ಒಂದೊಂದನ್ನಾಗಿ ನೋಡೋಣ ಬನ್ನಿ. ಮೊದಲನೆಯದು ಕರ್ತೃಪದ. ಏನು ಕರ್ತೃಪದ ಅಂದರೆ ಅರ್ಥ, ವಾಕ್ಯದಲ್ಲಿ ಕ್ರಿಯೆಯನ್ನು ಅಂದರೆ ಕೆಲಸವನ್ನು ನಡೆಸುವ ವ್ಯಕ್ತಿ, ವಸ್ತು, ಪ್ರಾಣಿ, ಸ್ಥಳ, ಸ್ಥಿತಿ ಇತ್ಯಾದಿಗಳ ಹೆಸರನ್ನು ಸೂಚಿಸುವ ಪದಕ್ಕೆ ಕರ್ತೃಪದ ಎನ್ನುವರು. ಏನಂದರೆ ಒಂದು ವಾಕ್ಯದಲ್ಲಿ ಯಾರು ಕೆಲಸವನ್ನು ಮಾಡ್ತಾರೆ, ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿ, ಪ್ರಾಣಿ, ಪಕ್ಷಿ ಅಥವಾ ವಸ್ತು, ಸ್ಥಳ ಯಾವುದೇ ಇರ್ಬೋದು, ಆ ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದು, ಅದಕ್ಕೆ ಕರ್ತೃಪದ ಅಂತ ಹೇಳ್ತಾರೆ. ಅದನ್ನು ಸೂಚಿಸ್ತಕ್ಕಂಥ ಪದಕ್ಕೆ. ಕೆಳಗಡೆ ಉದಾಹರಣೆ ನೋಡಿ, ವಿದ್ಯಾರ್ಥಿಯು ಪಾಠವನ್ನು ಓದುತ್ತಿದ್ದಾನೆ. ವಿದ್ಯಾರ್ಥಿಯು ಪಾಠವನ್ನು ಓದುತ್ತಿದ್ದಾನೆ ಅಂದರೆ ಯಾರು ಓದ್ತಾ ಇದ್ದಾರೆ? ವಿದ್ಯಾರ್ಥಿ ಓದ್ತಾ ಇದ್ದಾನೆ. ಕೆಲಸ ಮಾಡೋರು ಯಾರು ಇಲ್ಲಿ? ಪಾಠ ಓದ್ತಕ್ಕಂಥ ಕೆಲಸ ಮಾಡೋರು ವಿದ್ಯಾರ್ಥಿ. ಹಾಗಾಗಿ ಕರ್ತೃಪದ. ಕಾಗೆಯು ನೀರನ್ನು ಕುಡಿಯಿತು. ನೀರನ್ನು ಕುಡಿತಕ್ಕಂಥ ಒಂದು ಕೆಲಸ ಆಗಿದೆ. ಯಾರು ಮಾಡಿದ್ದಾರೆ ಇದನ್ನು? ಕಾಗೆ ಮಾಡ್ತು. ಆದ್ದರಿಂದ ಕಾಗೆ ಕರ್ತೃಪದ. ಹುಟ್ಟಿದೂರು ನಮ್ಮನ್ನು ಸೆಳೆಯುತ್ತದೆ. ನೋಡಿ, ಊರು, ಸ್ಥಳ ಸಹಿತ ಹೇಳಿದೆ ನಾನು. ಹುಟ್ಟಿದೂರು ನಮ್ಮನ್ನು ಸೆಳೆಯುತ್ತದೆ. ನಮ್ಮನ್ನು ಸೆಳೆಯೋದು ಯಾವುದು? ಹುಟ್ಟಿದ ಊರು. ಹಾಗಾಗಿ ಹುಟ್ಟಿದ ಊರು ಇಲ್ಲಿ ಕರ್ತೃಪದ. ರೋಗವು ಆರೋಗ್ಯವನ್ನು ಹದಗೆಡಿಸುತ್ತದೆ. ಆರೋಗ್ಯವನ್ನು ಹದಗೆಡಿಸ್ತಕ್ಕಂಥ ಕೆಲಸ ಮಾಡೋರು ಯಾರು? ರೋಗ. ಅಂದರೆ ಕರ್ತೃಪದ ವ್ಯಕ್ತಿಯ ಹೆಸರೇ ಆಗಿರಬೇಕಾಗಿಲ್ಲ. ಅದಕ್ಕಾಗಿಯೇ ನಾನು ಉದಾಹರಣೆಯನ್ನು ಬೇರೆ ಬೇರೆ ಕೊಟ್ಟೆ ನಿಮಗೆ. ವಿದ್ಯಾರ್ಥಿ ಒಂದು ಮನುಷ್ಯರ ಹೆಸರು, ಕಾಗೆ, ಹುಟ್ಟಿದೂರು, ರೋಗ, ಹೀಗೆ ಪ್ರಾಣಿ, ಪಕ್ಷಿ, ಸ್ಥಳ ಯಾವುದಾದ್ರೂ ಆಗ್ಬೋದು. ಒಟ್ಟಿನಲ್ಲಿ ವಾಕ್ಯದಲ್ಲಿ ಕೆಲಸವನ್ನು ಯಾರು ಮಾಡ್ತಾರೆ ಅದನ್ನು ಹೇಳ್ತಕ್ಕಂಥ ಪದಕ್ಕೆ ನಾವು ಕರ್ತೃಪದ ಅಂಥೇಳಿ ಕರಿತೇವೆ. ಇಲ್ಲಿ ಕರ್ತೃಪದ ಅಂದರೆ ಏನು ಅಂತೇಳಿ ನಿಮಗೆ ಸ್ಪಷ್ಟ ಆಯಿತು ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ಬನ್ನಿ ಈಗ ಮುಂದೆ ಕರ್ಮಪದ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಕರ್ಮಪದ ಅರ್ಥ ಏನು? ವಾಕ್ಯದಲ್ಲಿ ಕ್ರಿಯೆಯೇ ಅಂದರೆ ಕೆಲಸದ ಪರಿಣಾಮ ಯಾರ ಮೇಲೆ ಆಗುತ್ತದೆಯೋ ಆ ವ್ಯಕ್ತಿ, ವಸ್ತು, ಪ್ರಾಣಿ, ಸ್ಥಳ ಇತ್ಯಾದಿ ಗಳ ಹೆಸರನ್ನು ಸೂಚಿಸುವ ಪದಕ್ಕೆ ಕರ್ಮಪದ ಎನ್ನುವರು. ಕರ್ತೃಪದ ಅಂದ್ರೇನು? ಕೆಲಸ ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳ್ತಕ್ಕಂಥದ್ದು. ಆ ಕೆಲಸ ಮಾಡಿದ್ರಿಂದ ಪರಿಣಾಮ ಯಾರ ಮೇಲೆ ಆಯಿತು ಅಂತಕ್ಕಂಥದ್ದನ್ನು ಸೂಚಿಸ್ತಕ್ಕಂಥ ಪದಗಳನ್ನು ನಾವು ಕರ್ಮಪದಗಳು ಅಂತೇಳಿ ಕರಿತೇವೆ. ಉದಾಹರಣೆ ನೋಡೋಣ, ಆಮೇಲೆ ನಿಮಗೆ ಸ್ಪಷ್ಟವಾಗ್ತದೆ. ಅದೇ ಉದಾಹರಣೆ ಕೊಟ್ಟಿದ್ದೀನಿ ನಾನು. ವಿದ್ಯಾರ್ಥಿಯು
ಪಾಠವನ್ನು ಓದುತ್ತಿದ್ದಾನೆ. ಇಲ್ಲಿ ಪಾಠವನ್ನು ಓದ್ತಾ ಇದ್ದಾನೆ. ಓದೋನು ಯಾರು? ಕರ್ತೃಪದ, ವಿದ್ಯಾರ್ಥಿ. ಕರ್ಮಪದ, ಪಾಠದ ಅದರ ಪರಿಣಾಮ ಇದರ ಮೇಲೆ ಆಗ್ತದೆ ನೋಡಿ. ಆ ಕಾರಣಕ್ಕಾಗಿ ಪಾಠವನ್ನು ಅಂತಕ್ಕಂಥದ್ದು ಕರ್ಮಪದ. ಕಾಗೆಯು ನೀರನ್ನು ಕುಡಿಯಿತು. ಏನನ್ನು ಕುಡಿಯಿತು? ನೀರನ್ನು ಕುಡಿಯಿತು. ಹುಟ್ಟಿದೂರು ನಮ್ಮನ್ನು ಸೆಳೆಯುತ್ತದೆ. ಹುಟ್ಟಿದೂರು ಯಾರನ್ನು ಸೆಳೆಯುತ್ತದೆ? ನಮ್ಮನ್ನು ಸೆಳೆಯುತ್ತದೆ. ಆರೋಗ್ಯ ನೋಡಿ, ರೋಗವು ಆರೋಗ್ಯವನ್ನು ಹದಗೆಡಿಸುತ್ತದೆ. ಏನನ್ನು ಹದಗೆಡಿಸುತ್ತದೆ? ಆರೋಗ್ಯವನ್ನು. ಹಾಗಾದರೆ ಪಾಠವನ್ನು, ನೀರನ್ನು, ನಮ್ಮನ್ನು, ಆರೋಗ್ಯವನ್ನು ಅಂತಕ್ಕಂಥ ಈ ಪದಗಳಿಗೆ ನಾವು ಕರ್ಮ ಪದಗಳು ಅಂತ ಹೇಳಿ ಕರಿತೇವೆ. ಸಾಮಾನ್ಯವಾಗಿ ನಾವು ವಾಕ್ಯಕ್ಕೆ ಏನನ್ನು, ಯಾರನ್ನು ಅಂತ ಹೇಳಿ ನಾವು ಪ್ರಶ್ನೆ ಹಾಕಲಿಕ್ಕೆ ಬಂದಾಗ ಆ ಪ್ರಶ್ನೆಗಳಿಗೆ ಉತ್ತರ ಏನು ಬರ್ತದಲ್ಲ. ಈಗ ವಿದ್ಯಾರ್ಥಿ ಏನನ್ನು ಓದುತ್ತಿದ್ದಾನೆ? ಪಾಠವನ್ನು. ಕಾಗೆ ಏನನ್ನು ಕುಡಿಯಿತು? ನೀರನ್ನು. ಹುಟ್ಟಿದೂರು ಯಾರನ್ನು ಸೆಳೆಯುತ್ತದೆ? ನಮ್ಮನ್ನು. ರೋಗ ಏನನ್ನು ಹದಗೆಡಿಸುತ್ತದೆ? ಆರೋಗ್ಯವನ್ನು. ಹೀಗೆ ಏನನ್ನು ಅಂತ ಕೇಳಕ್ಕೆ ಬಂದಾಗ ಅದಕ್ಕೆ ಬರ್ತಕ್ಕಂಥ ಉತ್ತರ ಇರ್ತದಲ್ಲ, ಅದು ಸಾಮಾನ್ಯವಾಗಿ ಕರ್ಮಪದ ಆಗಿರ್ತದೆ. ಕರ್ಮಪದ ಅಂದರೆ ಏನು ವಾಕ್ಯದಲ್ಲಿ ಅನ್ನೋದು ನಿಮಗೆ ಸ್ಪಷ್ಟ ಆಯಿತು ಅಂದ್ಕೊಂಡಿದ್ದೇನೆ. ಈಗ ಮುಂದಿನ ಪದವನ್ನು ನೋಡೋಣ. ಕ್ರಿಯಾಪದ ಅಂದರೆ ಏನು ಅಂತಕ್ಕಂಥದ್ದನ್ನು. ಕ್ರಿಯಾಪದ ಅರ್ಥ ವಾಕ್ಯದಲ್ಲಿ ಕ್ರಿಯೆಯ ಅಂದರೆ ಕೆಲಸದ ಹೆಸರನ್ನು ಸೂಚಿಸುವ ಪದಕ್ಕೆ ಕ್ರಿಯಾಪದ ಎನ್ನುವರು. ಯಾವ ಕೆಲಸ ಅಂತಕ್ಕಂಥ ಹೇಳೋ ಪದ ಇದೆಯಲ್ಲ, ಅದು ಕ್ರಿಯಾಪದ ಆಗ್ತದೆ. ಉದಾಹರಣೆ ನೋಡಿ, ವಿದ್ಯಾರ್ಥಿಯು ಪಾಠವನ್ನು ಓದುತ್ತಿದ್ದಾನೆ. ಕಾಗೆಯು ನೀರನ್ನು ಕುಡಿಯಿತು. ಹುಟ್ಟಿದೂರು ನಮ್ಮನ್ನು ಸೆಳೆಯುತ್ತದೆ. ರೋಗವು ಆರೋಗ್ಯವನ್ನು ಹದಗೆಡಿಸುತ್ತದೆ. ಇಲ್ಲಿ ಓದುತ್ತಿದ್ದಾನೆ, ಕುಡಿಯಿತು, ಸೆಳೆಯುತ್ತದೆ, ಹದಗೆಡಿಸುತ್ತದೆ, ಇವುಗಳಿಗೆ ನಾವು ಕ್ರಿಯಾಪದಗಳು ಅಂಥೇಳಿ ಕರಿತೇವೆ. ಕ್ರಿಯಾಪದ ಸಾಮಾನ್ಯವಾಗಿ ವಾಕ್ಯದ ಕೊನೆಗೆ ಬರ್ತದೆ. ಎಲ್ಲ ಸಂದರ್ಭದಲ್ಲಿ ಹೀಗಿರೋದಿಲ್ಲ, ಆದರೆ ಕನ್ನಡದಲ್ಲಿ ಬಹಳಷ್ಟು ವಾಕ್ಯಗಳಲ್ಲಿ, ಸರಳವಾಗಿ ಇರ್ತಕ್ಕಂಥ ವಾಕ್ಯಗಳಲ್ಲಿ ಕ್ರಿಯಾಪದವು ವಾಕ್ಯದ ಕೊನೆಯ ಭಾಗದಲ್ಲಿ ಬರ್ತದೆ, ಕರ್ತೃಪದ ಮೊದಲ ಭಾಗದಲ್ಲಿ ಬರ್ತದೆ. ಈ ಬಗ್ಗೆ ವಿವರವಾಗಿ ನಾವು ತಿಳ್ಕೊಳ್ಳೋಣ. ಈ ಭಾಗದಲ್ಲಿ ನೀವು ಮುಖ್ಯವಾಗಿ ಕರ್ತೃಪದ, ಕರ್ಮಪದ, ಕ್ರಿಯಾಪದಗಳನ್ನು ಗುರುತು ಹಿಡಿಯೋದನ್ನು ನೀವು ಸ್ಪಷ್ಟವಾಗಿ ಕಲಿಬೇಕಾಗ್ತದೆ. ಈ ವಾಕ್ಯವನ್ನು ನೋಡಿ, ವಿದ್ಯಾರ್ಥಿಯು ಕರ್ತೃಪದ, ಪಾಠವನ್ನು ಕರ್ಮಪದ, ಓದುತ್ತಿದ್ದಾನೆ ಕ್ರಿಯಾಪದ. ಕಾಗೆಯು ಕರ್ತೃಪದ, ನೀರನ್ನು ಕರ್ಮಪದ, ಕುಡಿಯಿತು ಕ್ರಿಯಾಪದ. ಹುಟ್ಟಿದೂರು ಕರ್ತೃಪದ, ನಮ್ಮನ್ನು ಕರ್ಮಪದ, ಸೆಳೆಯುತ್ತದೆ ಕ್ರಿಯಾಪದ. ರೋಗವು ಕರ್ತೃಪದ, ಆರೋಗ್ಯವನ್ನು ಕರ್ಮಪದ, ಹದಗೆಡಿಸುತ್ತದೆ ಕ್ರಿಯಾಪದ. ಇಲ್ಲಿಗೆ ಕರ್ತೃ, ಕರ್ಮ, ಕ್ರಿಯಾಪದಗಳನ್ನು ನೀವು ಸ್ಪಷ್ಟವಾಗಿ ಗುರುತಿಸೋದನ್ನು ಕಲ್ತ್ರಿ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ಬನ್ನಿ ಇವುಗಳ ಸ್ಥಾನ ಹೇಗಿರ್ತದೆ ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ಕರ್ತೃಪದ, ಕರ್ಮಪದ ಮತ್ತು ಕ್ರಿಯಾಪದಗಳ ಸ್ಥಾನ ಹೇಗಿರ್ತದೆ ಅಂತಕ್ಕಂಥದ್ದನ್ನು ನೋಡೋಣ. ನಾಯಿಯು ಮನೆಯನ್ನು ಕಾಯುತ್ತದೆ. ಇಲ್ಲಿ ನೋಡಿ, ನಾಯಿಯು, ಆ ಬಾಣ ಗುರುತು ಸ್ವಲ್ಪ ವ್ಯತ್ಯಾಸ ಆಗಿದೆ ಅಲ್ಲಿ, ಗಮನಿಸಿ. ನಾಯಿಯು ಮನೆಯನ್ನು ಕಾಯುತ್ತದೆ. ನಾಯಿಯು ಕರ್ತೃಪದ, ಮನೆಯನ್ನು ಕರ್ಮಪದ, ಕಾಯುತ್ತದೆ ಅಂತಕ್ಕಂಥದ್ದು ಕ್ರಿಯಾಪದ. ಸಾಮಾನ್ಯವಾಗಿ ವಾಕ್ಯದ ಆರಂಭದಲ್ಲಿ ಕರ್ತೃಪದ, ನಂತರ ಕರ್ಮಪದ, ಕೊನೆಯಲ್ಲಿ ಕ್ರಿಯಾಪದ ಬರುತ್ತವೆ. ಆದರೆ ಇದು ಕಡ್ಡಾಯವಲ್ಲ. ಇವು ಸ್ಥಾನ ಬದಲಿಸಬಹುದು ಅಥವಾ ಇವುಗಳಲ್ಲಿ ಯಾವುದೋ ಒಂದು ಇಲ್ಲದೆಯೂ ಕೂಡ ಇರಬಹುದು. ಅಂದರೆ ವಾಕ್ಯದಲ್ಲಿ ಸಾಮಾನ್ಯವಾಗಿ ಕನ್ನಡದಲ್ಲಿ ಕರ್ತೃಪದ ಮೊದಲಿಗೆ ಬರ್ತದೆ, ಕರ್ಮಪದ ನಂತರ ಬರ್ತದೆ, ಕ್ರಿಯಾಪದ ಕೊನೆಯ ಭಾಗದಲ್ಲಿ ಬರ್ತದೆ. ಆದರೆ ಇದು ಕಡ್ಡಾಯವಲ್ಲ. ಕೆಲವು ವಾಕ್ಯಗಳಲ್ಲಿ ಇವು ಕರ್ತೃಪದ ಆಮೇಲೆ ಬರ್ಬೋದು, ಕರ್ಮಪದನೇ ಮೊದಲು ಬರೋದು, ಕ್ರಿಯಾಪದನೇ ಮೊದಲು ಬರೋದು ಉಂಟು, ಕಡಿಮೆ ಅದು. ಆಮೇಲೆ ಇವು ಮೂರು ಕಡ್ಡಾಯವಾಗಿ ಇರ್ತವೆ ಅಂತನಲ್ಲ, ಇವುಗಳಲ್ಲಿ ಯಾವುದೋ ಒಂದು ಇಲ್ಲದೆಯೂ ಕೂಡ ವಾಕ್ಯಗಳು ರಚನೆ ಆಗ್ಬೋದು. ಎರಡು ಅಂಶ ನಾವು ಗಮನಿಸಬೇಕು. ಅಂದರೆ ಕರ್ತೃಪದ, ಕರ್ಮಪದ, ಕ್ರಿಯಾಪದ ಈ ಸ್ಥಾನವನ್ನು ಬದಲಿಸಬಹುದು ಅಥವಾ ಇವುಗಳಲ್ಲಿ ಒಂದು ಇಲ್ಲದೆಯೂ ಇರಬಹುದು. ಇವೆರಡು ಹೇಗಾಗ್ತವೆ ಅಂತಕ್ಕಂಥದ್ದನ್ನು ಈಗ ಉದಾಹರಣೆ ಸಮೇತ ನೋಡೋಣ ಬನ್ನಿ. ಇಲ್ಲಿ ಕರ್ತೃಪದ, ಕರ್ಮಪದ ಮತ್ತು ಕ್ರಿಯಾಪದಗಳು ಸ್ಥಾನವನ್ನು ಬದಲಾವಣೆ ಮಾಡಲಿಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದೇನೆ ನೋಡಿ. ಒಂದನೇ ಉದಾಹರಣೆ, ಅವನು ಅವಳನ್ನು ಕರೆದುಕೊಂಡು ಬಂದನು. ಇದು ಸಹಜವಾಗಿ ನಾವು ಹೇಳಿದ್ವಲ್ಲ, ಕರ್ತೃಪದ ಆದಮೇಲೆ ಕರ್ಮಪದ, ಕರ್ಮಪದ ಆದಮೇಲೆ ಕ್ರಿಯಾಪದ, ಅದೇ ಆರ್ಡರ್ನಲ್ಲಿದೆ. ಎರಡನೇ ವಾಕ್ಯ ನೋಡಿ, ಅವಳನ್ನು ಕರ್ಕೊಂಡು ಬಂದ. ಅವನು ಅಂತ ಹೇಳಿದ್ರು ಇಲ್ಲದ್ರಿಲ್ಲ, ಹೀಗೆ ಬಳಸ್ತಾರೆ. ಅವಳನ್ನು ಕರ್ಕೊಂಡು ಬಂದ. ಇಲ್ಲಿ ನೋಡಿ, ಅವಳನ್ನು ಅಂತಕ್ಕಂಥದ್ದು ಕರ್ಮಪದನೇ ಮೊದಲು ಬಂದುಬಿಟ್ಟಿದೆ. ಮೂರನೇ ವಾಕ್ಯ ನೋಡಿ, ಬಂದ ನೋಡು ಅವಳನ್ನು ಕರೆದುಕೊಂಡು. ಬಂದ ಅಂತಕ್ಕಂಥ ಕ್ರಿಯಾಪದವೇ ಆರಂಭದಲ್ಲೇ ಬಂದುಬಿಡ್ತು. ಅಂದರೆ ಕ್ರಿಯಾಪದ ಕೊನೆಗೆ ಬರ್ತವೆ ಅಂತ ಹೇಳಿದ್ವಿ, ಕ್ರಿಯಾಪದ ಇಲ್ಲೇನಾಯಿತು, ಮೊದಲಿಗೆ ಬಂತು. ನಾಲ್ಕನೇ ವಾಕ್ಯ ನೋಡಿ, ದಾಸರ ಒಂದು ಪದ, ತೂಗೀರೆ ರಂಗನ್ನ ತೂಗೀರೆ ಕೃಷ್ಣನ್ನ ಅಂತ ಒಂದು ಹಾಡು ಬರ್ತದೆ. ಇಲ್ಲಿ ನೋಡಿ, ತೂಗೀರೆ ರಂಗನ್ನ ನೀವೆಲ್ಲರೂ ಸೇರಿ ಅಂತ ಹೇಳಿದಾಗ
ತೂಗಿರಿ ಅಂತಕ್ಕಂಥದ್ದು ಕ್ರಿಯಾಪದನೇ ಮೊದಲು ಬಂತು, ಆಮೇಲೆ ಕರ್ಮಪದ ಬಂತು. ನೀವೆಲ್ಲ ಅಂತಕ್ಕಂಥದ್ದು ನೀವು ತೂಗೋದು, ನೀವೆಲ್ಲ ಅಂತಕ್ಕಂಥ ಕರ್ತೃಪದ ಕೊನೆಗೆ ಹೋಗಿಬಿಡ್ತು. ಅಂದರೆ ನಾನು ಏನು ಹೇಳಲಿಕ್ಕೆ ನಿಮಗೆ ಏನನ್ನು ಮನದಟ್ಟು ಮಾಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಅಂದರೆ, ಕರ್ತೃಪದ ಆದಮೇಲೆ ಕರ್ಮಪದ, ಕರ್ಮಪದ ಆದಮೇಲೆ ಕ್ರಿಯಾಪದ, ಹೀಗೇ ಭಾಳಷ್ಟು ವಾಕ್ಯಗಳು ಇರ್ತವೆ. ಇದನ್ನು ತಪ್ಪಿಯೂ ಕೂಡ ಸ್ಥಾನ ಬದಲಾವಣೆ ಮಾಡಿ ವಾಕ್ಯಗಳು ಬರ್ತವೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಕಡಿಮೆ ಪ್ರಮಾಣದಲ್ಲಿ ಇರ್ತವೆ, ಆದರೆ ಭಾಷೆಯಲ್ಲಿ ಇವು ಬಳಕೆ ಇವೆ ಅಂತಕ್ಕಂಥದ್ದು ನಿಮಗೆ ಮನದಟ್ಟಾಗಲಿ ಅಂತ. ಇದಾದ ಮೇಲೆ ನಮಗೆ ಇನ್ನೊಂದು ನಾವು ಅಂಶ ತಿಳ್ಕೋಬೇಕು, ಇವುಗಳಲ್ಲಿ ಒಂದು ಪದ ಇಲ್ಲದೆ ವಾಕ್ಯ ಹೇಗೆ ರಚನೆ ಆಗ್ತವೆ ಅಂತಕ್ಕಂಥದ್ದನ್ನು. ಇಲ್ಲಿ ನೋಡಿ, ಊಟವನ್ನು ಮಾಡಿದರು, ಯಾರು ಮಾಡಿದರು ಅಂತಲೇ ಇಲ್ಲ, ಕರ್ತೃಪದ ಇಲ್ಲ. ಅವರು ಕೊಟ್ಟರು, ಏನನ್ನು ಕೊಟ್ಟರು ಅಂತಲೇ ಇಲ್ಲ, ಕರ್ಮಪದವಿಲ್ಲ. ಇದು ನಮ್ಮ ಮನೆ, ಕ್ರಿಯಾಪದನೇ ಇಲ್ಲ. ಈ ರೀತಿ ವಾಕ್ಯಗಳು ಭಾಷೆಯಲ್ಲಿ ಬಳಕೆಯಲ್ಲಿ ಇರ್ತವೆ. ನಮ್ಮ ಭಾಷೆಯಲ್ಲಿ ಕೂಡ ಸಾಕಷ್ಟು ವಾಕ್ಯಗಳು ಹೀಗಿರ್ತವೆ. ಅಂದರೆ ಕರ್ತೃಪದ, ಕರ್ಮಪದ, ಕ್ರಿಯಾಪದಗಳು ಸಾಮಾನ್ಯವಾಗಿ ವಾಕ್ಯದಲ್ಲಿ ಇರ್ತವೆ. ಅವು ಇದ್ದೇ ತೀರ್ತವು ಅಂತ ಹೇಳಿ ನಾವು ನಿರೀಕ್ಷೆ ಮಾಡೋ ಹಾಗಿಲ್ಲ. ಅವುಗಳಲ್ಲಿ ಯಾವುದಾದ್ರೂ ಒಂದು ಇಲ್ಲದೆಯೂ ಕೂಡ ವಾಕ್ಯಗಳು ರಚನೆ ಆಗ್ತವೆ ಅನ್ನೋದಕ್ಕೆ ಉದಾಹರಣೆ. ಊಟವನ್ನು ಮಾಡಿದರು ಅನ್ನೋದಕ್ಕೆ ಅವರು ಊಟವನ್ನು ಮಾಡಿದರು ಅಂತ ಇರಬೇಕಾಯಿತು, ಅಥವಾ ಯಾರೋ ಬರೀ ಇಷ್ಟನ್ನು ಬಳಸ್ತೀವಿ ನಾವು. ಊಟವನ್ನು ಮಾಡಿದರು, ಅವ್ರು ಕೊಟ್ಟರು, ಇದು ನಮ್ಮ ಮನೆ. ಹೀಗೆ ಕರ್ತೃಪದ ಇಲ್ಲದ ವಾಕ್ಯ, ಕರ್ಮಪದ ಇಲ್ಲದ ವಾಕ್ಯ, ಕ್ರಿಯಾಪದ ಇಲ್ಲದ ವಾಕ್ಯಗಳು ಕೂಡ ರಚನೆ ಆಗ್ತವೆ ಅಂತಕ್ಕಂಥದ್ದು ಅಂಶವನ್ನು ನಾವು ಗಮನಿಸಬೇಕು. ನಾವು ಇದುವರೆಗೂ ಗಮನಿಸಿದ್ದೇನಪ್ಪ ಅಂದರೆ, ಕರ್ತೃಪದ, ಕರ್ಮಪದ, ಕ್ರಿಯಾಪದ ಇವು ಸಾಮಾನ್ಯವಾಗಿ ಕರ್ತೃಪದ ಆದಮೇಲೆ ಕರ್ಮಪದ, ಕರ್ಮಪದ ಆದಮೇಲೆ ಕ್ರಿಯಾಪದ, ಈ ಆರ್ಡರ್ನಲ್ಲೇ ಇರ್ತವೆ. ಕೆಲವು ವೇಳೆ ಸ್ಥಾನಗಳ ಬದಲಾವಣೆ ಆಗ್ತದೆ, ಇನ್ನು ಕೆಲವು ವೇಳೆ ಇವುಗಳಲ್ಲಿ ಯಾವುದಾದ್ರೂ ಒಂದು ಇಲ್ಲದೆಯೂ ಕೂಡ ವಾಕ್ಯ ರಚನೆ ಆಗ್ತದೆ ಅನ್ನೋದಕ್ಕೆ ಈ ಉದಾಹರಣೆಯನ್ನು ನೀವು ಗಮನಿಸ್ಬೋದು. ಇನ್ನು ನಾವು ವಾಕ್ಯದ ಪ್ರಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದುವರೆಗೂ ನಾವು ತಿಳ್ಕೊಂಡದ್ದು ವಾಕ್ಯದ ಅಂಗಗಳು, ವಾಕ್ಯದಲ್ಲಿ ಎಂತೆಂಥ ಪದಗಳಿರ್ತವೆ, ಕರ್ತೃಪದ, ಕರ್ಮಪದ, ಕ್ರಿಯಾಪದ, ಅವುಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ವಾಕ್ಯದ ವಿಧಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಿಮಗೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮತ್ತು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳ್ತಿರ್ತಾರೆ. ಹಾಗಾಗಿ ಈ ವಾಕ್ಯದ ಪ್ರಕಾರಗಳ ಬಗ್ಗೆ ಬಹಳ ನೀವು ಸೂಕ್ಷ್ಮವಾಗಿ ಮತ್ತು ಬಹಳ ಶ್ರದ್ಧೆಯಿಂದ ನೋಡ್ಕೋಬೇಕು. ಬಹಳ ಮುಖ್ಯವಾದಂಥ ಅಂಶ ಇದು, ವಾಕ್ಯಗಳ ಪ್ರಕಾರಗಳು. ಕನ್ನಡ ವ್ಯಾಕರಣದಲ್ಲಿ ಮುಖ್ಯವಾಗಿ 3 ರೀತಿಯ ವಾಕ್ಯಗಳನ್ನು ಗುರುತಿಸಲಾಗ್ತದೆ. 3 ರೀತಿಯ ವಾಕ್ಯಗಳನ್ನು ನಮ್ಮ ಕನ್ನಡ ವ್ಯಾಕರಣದಲ್ಲಿ ಗುರುತಿಸಲಾಗ್ತದೆ. ಅವು ಯಾವಪ್ಪ ಅಂದರೆ, ಒಂದನೇದು ಸಾಮಾನ್ಯ ವಾಕ್ಯಗಳು, ಎರಡನೇದು ಸಂಯೋಜಿತ ವಾಕ್ಯಗಳು, ಮೂರನೇದು ಮಿಶ್ರ ವಾಕ್ಯಗಳು. ಸಾಮಾನ್ಯ ವಾಕ್ಯಗಳು, ಸಂಯೋಜಿತ ವಾಕ್ಯಗಳು, ಮಿಶ್ರ ವಾಕ್ಯಗಳು. ಹಾಗಾದರೆ ಸಾಮಾನ್ಯ ವಾಕ್ಯ ಅಂದರೆ ಏನು, ಅವು ಹೇಗಿರ್ತವೆ? ಸಂಯೋಜಿತ ವಾಕ್ಯ ಅಂದರೆ ಏನು, ಅವು ಹೇಗಿರ್ತವೆ? ಮಿಶ್ರ ವಾಕ್ಯಗಳು ಅಂದರೆ ಏನು, ಅವು ಹೇಗಿರ್ತವೆ ಅಂತಕ್ಕಂಥದ್ದನ್ನು ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದು ಸಾಮಾನ್ಯ ವಾಕ್ಯಗಳು. ಏನು ಸಾಮಾನ್ಯ ವಾಕ್ಯ ಅಂದರೆ ಅರ್ಥ? ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯಗಳನ್ನು ಸಾಮಾನ್ಯ ವಾಕ್ಯಗಳು ಎನ್ನುವರು. ಇನ್ನೊಂದು ಸಾರಿ ನೋಡಿ, ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯಗಳನ್ನು ಸಾಮಾನ್ಯ ವಾಕ್ಯಗಳು ಎನ್ನುವರು. ಇಲ್ಲಿ ನೀವು ನೆನ್ಪಿಡಬೇಕು, ಪೂರ್ಣ ಕ್ರಿಯಾಪದ ಅಂತಕ್ಕಂಥದ್ದನ್ನು ಆ ಶಬ್ದ ಪದಪುಂಜ ಇದೆಯಲ್ಲ, ಪದಪುಂಜ ಅಂದರೆ ಏನು ಅಂತ ಕಲ್ತೀವಲ್ಲ ಈಗ ನಾವು, ಪೂರ್ಣ ಕ್ರಿಯಾಪದ ಅಂತಕ್ಕಂಥ ಒಂದು ಪದಪುಂಜವನ್ನು ನೀವು ನೆನ್ಪಿಡಬೇಕು. ಸಾಮಾನ್ಯ ವಾಕ್ಯ ಅಂದರೆ ಒಂದು ಪೂರ್ಣ ಕ್ರಿಯಾಪದ ಇರ್ತದೆ ಮತ್ತು ವಾಕ್ಯ ಸ್ವತಂತ್ರವಾಗಿರ್ತದೆ. ಉದಾಹರಣೆ ನೋಡಿ, ಮಳೆ ಬಂದರೆ, ಮಳೆಯು ಅಂದರೆ ಅಲ್ಲಿ ವಿಭಕ್ತಿ ಪ್ರತ್ಯಯ ಬಳಸ್ತಾರೆ, ಬಳಸೋದು ಇಲ್ಲ. ಮಳೆಯು ಬಂದರೆ ಅಂತಲೂ ಅಂತಾರೆ, ಮಳೆ ಬಂದರು ಅಂತಲೂ ಕೂಡ ಪ್ರಥಮ ವಿಭಕ್ತಿ ಕನ್ನಡದಲ್ಲಿ ಅನೇಕ ಸಂದರ್ಭದಲ್ಲಿ ಬಳಕೆ ಆಗೋದಿಲ್ಲ. ಅದಕ್ಕೆ ಬ್ರ್ಯಾಕೆಟ್ನಲ್ಲಿ ಬರೆದಿದ್ದೀನಿ, ಮಳೆ ಬಂದರೆ ಕೆರೆಗಳು ತುಂಬುತ್ತವೆ. ಸ್ಪಷ್ಟವಾಗಿ ತುಂಬುತ್ತವೆ ಅಂತಕ್ಕಂತಹ ಒಂದು ಪೂರ್ಣ ಕ್ರಿಯಾಪದ ಇದೆ. ಹಾಗಾಗಿ ಇದು ವಾಕ್ಯವು ಕೂಡ ಸ್ವತಂತ್ರವಾಗಿದೆ. ಎರಡನೇದು ನೋಡಿ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರು ಹೋರಾಡಿದರು. ಇಲ್ಲಿಯೂ ಕೂಡ ಹೋರಾಡಿದರು ಅಂತಕ್ಕಂಥ ಒಂದು ಕ್ರಿಯಾಪದ ಇದೆ. ಒಂದೇ ಕ್ರಿಯಾಪದ, ಮೇಲಿನ ವಾಕ್ಯದಲ್ಲೂ ಒಂದೇ ಕ್ರಿಯಾಪದ, ಕೆಳಗಿನ ವಾಕ್ಯದಲ್ಲೂ ಒಂದೇ ಕ್ರಿಯಾಪದ. ಅಂದರೆ ಒಂದೇ ಕ್ರಿಯಾಪದ ಇರ್ತದೆ ಮತ್ತು ಪೂರ್ಣ ಕ್ರಿಯಾಪದ ಆಗಿರ್ತದೆ, ಜೊತೆಗೆ ಅದು ಸ್ವತಂತ್ರವಾಗಿರ್ತದೆ. ಇನ್ನು ಎರಡನೆಯದು ಸಂಯೋಜಿತ ವಾಕ್ಯಗಳು. ಏನು ಸಂಯೋಜಿತ ವಾಕ್ಯ ಅಂದರೆ, ಸ್ವತಂತ್ರವಾಗಿ ನಿಲ್ಲಬಲ್ಲ 2 ಅಥವಾ ಹೆಚ್ಚು ಉಪವಾಕ್ಯಗಳನ್ನು ಸೇರಿಸಿ ಒಂದು ಪೂರ್ಣ ಪ್ರಮಾಣದ ಅರ್ಥ ಬರುವಂತೆ ಮಾಡಲಾದ ವಾಕ್ಯಗಳನ್ನು ಸಂಯೋಜಿತ ವಾಕ್ಯಗಳು ಎನ್ನುವರು. ನೋಡಿ, ಇಲ್ಲಿ
ಸ್ವತಂತ್ರವಾಗಿ ನಿಲ್ಲಬಲ್ಲಂಥ 2 ಅಥವಾ ಹೆಚ್ಚು ಉಪವಾಕ್ಯಗಳನ್ನು ಸೇರಿಸಿ ಒಂದು ದೊಡ್ಡ ವಾಕ್ಯವನ್ನು ಮಾಡಲಾಗಿರ್ತದೆ. ಇಂಥ ವಾಕ್ಯಗಳಿಗೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತಾರಲ್ಲ, ಆ ರೀತಿ ಇವಕ್ಕೆ ಸಂಯೋಜಿತ ವಾಕ್ಯಗಳು ಅಂತ ಕರೀತಾರೆ. ಇಲ್ಲಿ ನೋಡಿ ಉದಾಹರಣೆಯನ್ನು, ಹಸು ಹಸಿರನ್ನು ನೋಡಿತು, ತೋಟಕ್ಕೆ ನುಗ್ಗಿತು, ಮೇಯತೊಡಗಿತು. ನೋಡಿ, ಕರ್ತೃಪದ ಒಂದೇ ಇದೆ ಹಸು ಅಂತಕ್ಕಂಥದ್ದು. ಅದೇ ನೋಡ್ತು, ಅದೇ ನುಗ್ಗಿತು, ಅದೇ ಮೇಯತೊಡಗಿತು. ಕರ್ತೃಪದ ಒಂದೇ ಸರಿ ಬಳಸಿದ್ದಾರೆ. ಆದರೆ ಕ್ರಿಯಾಪದಗಳನ್ನು ನೋಡಿ, ಒಂದು ಹಸು ಹಸಿರನ್ನು ನೋಡಿತು, ಕರ್ತೃಪದ ಕರ್ಮಪದ ಒಂದೇ ಇದೆ. ಕ್ರಿಯಾಪದಗಳು ಮಾತ್ರ ಎಷ್ಟಿದಾವೆ ನೋಡಿ, ನೋಡಿತು, ನುಗ್ಗಿತು, ಮೇಯತೊಡಗಿತು. ಹೀಗೆ ಒಂದು ಇಲ್ಲಿ 2-3 ಸ್ವತಂತ್ರವಾಗಿ ನಿಲ್ಲಬಲ್ಲ, ಹಸು ಹಸಿರನ್ನು ನೋಡ್ತು, ಹಸು ತೋಟಕ್ಕೆ ನುಗ್ಗಿತು, ಹಸು ಮೇಯತೊಡಗಿತು ಅಂತ ಹೇಳುವ ಸ್ವತಂತ್ರವಾಗಿ ನಿಲ್ಲಬಲ್ಲ 2-3 ವಾಕ್ಯಗಳನ್ನು ಸೇರಿಸಿ ಒಂದೇ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಬರುವಂತೆ ಒಂದು ವಾಕ್ಯವನ್ನು ಮಾಡಲಾಗಿದೆ. ಈ ರೀತಿ ಮಾಡಿದರೆ ಅದಕ್ಕೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಥವಾ ಸಂಯೋಜಿತ ವಾಕ್ಯ ಅಂತ ಹೇಳಿ ಕರೀತಾರೆ. ಕೆಳಗಿನ ನೋಡಿ, ಮಳೆ ಬಂದಿತು, ಆದ್ದರಿಂದ ಬರಲು ತಡವಾಯಿತು. ಮಳೆ ಬಂತು ಅನ್ನೋದು ಒಂದು ವಾಕ್ಯ, ಬರಲು ತಡವಾಯಿತು ಅನ್ನೋದು ಇನ್ನೊಂದು ವಾಕ್ಯ. ಹಾಗೆ ಸ್ವತಂತ್ರವಾಗಿ ನಿಲ್ಲಬಲ್ಲಂಥ 2 ವಾಕ್ಯ ಇದ್ದರೂ ಕೂಡ ಅವು ಎರಡನ್ನೂ ಸೇರಿಸಿ ಒಂದು ಪೂರ್ಣ ಪ್ರಮಾಣದ ಅರ್ಥ ಬರುವಂತೆ ಮಾಡಲಾಗಿದೆ. ಇದಕ್ಕೆ ನಾವು ಇಂಥ ವಾಕ್ಯಗಳಿಗೆ ಸಂಯೋಜಿತ ವಾಕ್ಯಗಳು ಅಂತೇಳಿ ಕರಿತೀವಿ. ಸಂಯೋಜಿತ ವಾಕ್ಯಗಳನ್ನು ನೆನ್ಪಿಡಬೇಕಾದ್ರೆ ನೀವು ಮುಖ್ಯವಾಗಿ ಏನು ನೆನ್ಪಿಡ್ಬೇಕಪ್ಪ ಅಂದರೆ, ಇವು ಸರಳವಾಗಿ ನಿಲ್ಲಬಲ್ಲಂತಹ, ಸ್ವತಂತ್ರವಾಗಿ ನಿಲ್ಲಬಲ್ಲಂಥ 2-3 ವಾಕ್ಯಗಳು ಆಗಬಲ್ಲಂಥ ವಾಕ್ಯದ ಭಾಗಗಳನ್ನು ಒಳಗೊಂಡಿರ್ತವೆ. ಆಮೇಲೆ ಇವುಗಳನ್ನು ಗೊತ್ತಿಡಿಯೋದು ಅತ್ಯಂತ ಸುಲಭವಾದ ಕೆಲಸ ಏನು ಅಂದರೆ, ಪ್ರತಿಯೊಂದು ಒಂದು ಸ್ವತಂತ್ರವಾಗಿ ನಿಲ್ಲಬಲ್ಲಂಥ ವಾಕ್ಯಗಳು ಅಂತ ಹೇಳಿದ್ನೆಲ್ಲ, ಅವುಗಳ ಮುಗಿದ ತಕ್ಷಣವೇ, ಆ ಕ್ರಿಯಾಪದ ಮುಗಿದ ತಕ್ಷಣವೇ ಒಂದು ಚಿಹ್ನೆ ಇದೆ ನೋಡಿ. ಅದಕ್ಕೆ ನಾ ಚಿಹ್ನೆಯನ್ನು ಹೇಳಿಲ್ಲ, ಚಿಹ್ನೆಗಳನ್ನು, ಲೇಖನ ಚಿಹ್ನೆಯನ್ನು ಹೇಳುವಾಗ ಅದನ್ನು ಹೇಳ್ತೇನೆ. ಈಗ ಸದ್ಯಕ್ಕೆ ಅದರ ಹೆಸರನ್ನು ನೆನ್ಪಿಟ್ಕೊಳ್ಳಿ. ಮೇಲೆ ಒಂದು ಚುಕ್ಕೆ ರೀತಿಯಲ್ಲಿ ಫುಲ್ ಸ್ಟಾಪ್ ರೀತಿ ಇದೆ, ಕೆಳಗಡೆ ಒಂದು ಕಾಮ ರೀತಿ ಇದೆಯಲ್ಲ, ಇದು ಒಟ್ಟಾರೆ ಸೇರಿ ಇದಕ್ಕೆ ಅರ್ಧ ವಿರಾಮ ಅಂತ ಹೇಳಿ ಕರೀತಾರೆ. ಏನಂತಾರೆ? ಅರ್ಧ ವಿರಾಮ ಅಂತ ಕರೀತಾರೆ. ಈ ಅರ್ಧ ವಿರಾಮ ಆ ಕ್ರಿಯಾಪದಗಳ ನಂತರ ಇರ್ತದೆ. ಕೊನೆಯ ಕ್ರಿಯಾಪದಕ್ಕೆ ಮಾತ್ರ ಪೂರ್ಣ ವಿರಾಮ ಇರ್ತದೆ. ಅವುಗಳನ್ನು ನೋಡ್ಬೋದು ನೀವು ಅಲ್ಲಿ. ನುಗ್ಗಿತು, ನಂತರ ನೋಡಿತು, ಇಲ್ಲೆಲ್ಲ ಬರ್ತಕ್ಕಂಥ ಅರ್ಧ ವಿರಾಮಗಳಿದಾವಲ್ಲ, ಕೊನೆಗೆ ಒಂದು ಏನು ಬರ್ತದೆ? ಪೂರ್ಣ ವಿರಾಮ ಬರ್ತದೆ. 2ನೇ ವಾಕ್ಯದಲ್ಲಿ ಆದ್ದರಿಂದ ಅಂತ ಒಂದು ಜಾಯ್ನಿಂಗ್ ವರ್ಡ್ ಇದೆ ನೋಡಿ. ಸೇರಿಸ್ತಕ್ಕಂಥ ಪದ ಇದೆಯಲ್ಲ, ಆ ಪದಗಳು ಅಂಥ ರೀತಿಯ ಪದಗಳಿರ್ತವೆ. ಆದ್ದರಿಂದ, ಏಕೆಂದರೆ, ಸೊ ಇಂಥ ಪದಗಳು ಬರ್ತವೆ. ಅಂದರೆ ನೀವು ಸಂಯೋಜಿತ ವಾಕ್ಯವನ್ನು ನೆನ್ಪಿಡಬೇಕಾದ್ರೆ ಅವುಗಳನ್ನು 2 ಅಂಶವನ್ನು, ಒಂದು ಅರ್ಧ ವಿರಾಮ ಇರ್ತದೆ. ಇಲ್ಲದೆ ಹೋದರೆ ಸೇರಿಸುವ ಪದ ಅಂತ ಹೇಳಿ ಕರಿತೇವಲ್ಲ, ಅದು ಇರ್ತದೆ. ಅಂಥ ಪದ ಇರ್ತದೆ. ಅದಕ್ಕೆ ನಾವು ಅವ್ಯಯ ಅಂತ ಹೇಳ್ತೀವಿ. ಆ ರೀತಿ ಆದ್ದರಿಂದ, ಏಕೆಂದರೆ, ಈ ರೀತಿ ಪದಗಳನ್ನು ಬಳಸಿರ್ತಾರೆ. ಎರಡನ್ನೂ ಕೂಡ ಬಳಸಿರುವ ಸಾಧ್ಯತೆ ಇದೆ. ಅರ್ಧ ವಿರಾಮ ಮತ್ತು ಈ ರೀತಿಯ ಸೇರಿಸುವ ಪದ ಇರ್ತದಲ್ಲ, ಜಾಯ್ನಿಂಗ್ ವರ್ಡು, ಅದನ್ನು ಆದ್ದರಿಂದ, ಏಕೆಂದರೆ ಇಂಥ ಶಬ್ದಗಳು ಇರ್ತವೆ. ಅವು ಎರಡರಲ್ಲಿ ಒಂದು ಕೂಡ ಇರಬಹುದು. ಈ ರೀತಿ ಸ್ವತಂತ್ರವಾಗಿ ನಿಲ್ಲಬಲ್ಲಂತಹ ಉಪವಾಕ್ಯಗಳನ್ನು ಸೇರಿಸಿ ಮಾಡಲಾದ ವಾಕ್ಯಕ್ಕೆ ನಾವು ಮಿಶ್ರ ವಾಕ್ಯಗಳು ಅಂಥೇಳಿ ಕರಿತೇವೆ. ಹಾಗಾಗಿ ಈಗ ಸಿಂಪಲ್ ಸೆಂಟೆನ್ಸ್ ಅಂದರೆ ಆರಂಭದ ಇರತಕ್ಕಂಥ ಸಾಮಾನ್ಯ ವಾಕ್ಯಗಳು ಮತ್ತು ಸಂಯೋಜಿತ ವಾಕ್ಯಗಳ ವ್ಯತ್ಯಾಸ ಏನು ಅಂತ ನಿಮಗೆ ಗೊತ್ತಾಯಿತು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಬನ್ನಿ 3ನೇದನ್ನು ನೋಡೋಣ, ಮಿಶ್ರ ವಾಕ್ಯಗಳು ಅವು ಹೇಗಿರ್ತವೆ ಅಂತಕ್ಕಂಥದ್ದನ್ನು. 3ನೇ ಥರದ ವಾಕ್ಯಗಳು ಮಿಶ್ರ ವಾಕ್ಯಗಳು. ಅರ್ಥ: ಒಂದು ಪ್ರಧಾನ ವಾಕ್ಯಕ್ಕೆ ಒಂದು ಅಥವಾ ಅನೇಕ ಉಪವಾಕ್ಯಗಳು ಅಧೀನವಾಗಿ ಬಂದು ರಚನೆಯಾಗುವ ವಾಕ್ಯಗಳೇ ಮಿಶ್ರ ವಾಕ್ಯಗಳು. ನೋಡಿ, ಒಂದು ಪ್ರಧಾನ ವಾಕ್ಯ ಇರ್ತದೆ, ಅದಕ್ಕೆ ಅನೇಕ ಉಪವಾಕ್ಯಗಳು ಅಧೀನವಾಗಿ ಬರ್ತವೆ. ಅಧೀನ ಅಂದರೆ ಅದಕ್ಕೆ ಒಳಪಟ್ಟು ಒಂದು ದೊಡ್ಡ ವಾಕ್ಯದ ನಡುವೆ ಸಣ್ಣ ಸಣ್ಣ ವಾಕ್ಯಗಳು ಸೇರಿಕೊಂಡಿರ್ತಕ್ಕಂಥದ್ದು. ಆ ರೀತಿ ಬಂದರೆ ಅದಕ್ಕೆ ಮಿಶ್ರ ವಾಕ್ಯ ಅಂತೇಳಿ ಕರೀತಾರೆ. ಇಲ್ಲಿ ಉದಾಹರಣೆ ನೋಡಿ, ಗಾಯತ್ರಿಯು ಹಾಡಿನ ಸ್ಪರ್ಧೆಯಲ್ಲಿ ಗೆದ್ದಳಾದರೆ ಅಂತ ಐತಿ, ಆದರೂ ಅಂತ ಓದ್ಕೊಳ್ಳಿ ಅದನ್ನ. ಗಾಯತ್ರಿಯು ಹಾಡಿನ ಸ್ಪರ್ಧೆಯಲ್ಲಿ ಗೆದ್ದಳಾದರೂ ಅನಾರೋಗ್ಯದ ಕಾರಣ ಬಹುಮಾನ ವಿತರಣಾ ಸಮಾರಂಭಕ್ಕೆ ಹೋಗಲಾಗದ್ದಕ್ಕೆ ತುಂಬ ನೊಂದುಕೊಂಡಳು. ನೋಡಿ, ಇಲ್ಲಿ 2-3 ಥರದ ವಾಕ್ಯಗಳು, 3-4 ಥರದ ವಾಕ್ಯ ಬರ್ತದೆ ನೋಡಿ. ಗಾಯತ್ರಿ ಹಾಡಿನ ಸ್ಪರ್ಧೆಯಲ್ಲಿ ಗೆದ್ದಲು, ಅವಳಿಗೆ ಅನಾರೋಗ್ಯ ಆಗಿತ್ತು, ಬಹುಮಾನ ವಿತರಣಾ ಸಮಾರಂಭ ನಡೀತು, ಅದಕ್ಕೆ ಅವಳಿಗೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಅವಳಿಗೆ ಬೇಜಾರಾಯಿತು. ನೋಡಿ, ಎಷ್ಟು ವಾಕ್ಯಗಳಿದ್ದಾವೆ. ಇವೆಲ್ಲವನ್ನು ಸೇರಿ ಒಂದೇ ವಾಕ್ಯ ಮಾಡಲಾಗಿದೆ. ಇಲ್ಲಿ ಪ್ರಧಾನ ವಾಕ್ಯ ಏನಪ್ಪ ಅಂದ್ರೆ, ಗಾಯತ್ರಿಯು ತುಂಬ ನೊಂದುಕೊಂಡಳು. ಅದು ಅಕ್ಕಪಕ್ಕ ಇಲ್ಲ. ಆರಂಭದಲ್ಲಿ ಒಂದು ಶಬ್ದ ಇದೆ, ಕೊನೆಗೆ ಉಳಿದ ವಾಕ್ಯದ ಭಾಗ ಇದೆ. ಗಾಯತ್ರಿಯು ತುಂಬ ನೊಂದುಕೊಂಡಳು ಅಂತಕ್ಕಂಥದ್ದು ಇದರ
ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಧಾನ ವಾಕ್ಯ. ಅದಕ್ಕೆ ಅವಳು ಹಾಡಿನ ಸ್ಪರ್ಧೆಯಲ್ಲಿ ಗೆದ್ದಿದ್ಲು, ಅವಳಿಗೆ ಅನಾರೋಗ್ಯ ಆಗಿತ್ತು, ಸಮಾರಂಭಕ್ಕೆ ಅವಳಿಗೆ ಹೋಗೋಕ್ಕಾಗಲಿಲ್ಲ ಅಂತಕ್ಕಂಥ ಉಪವಾಕ್ಯಗಳು ಅಧೀನವಾಗಿವೆ. ಅದೇ ವಿವರಣೆ ಇಲ್ಲಿದೆ ನೋಡಿ. ಗಾಯತ್ರಿಯು ತುಂಬ ನೊಂದುಕೊಂಡಳು ಎಂಬ ಒಂದು ಪ್ರಧಾನ ವಾಕ್ಯಕ್ಕೆ ಅವಳು ಹಾಡಿನ ಸ್ಪರ್ಧೆಯಲ್ಲಿ ಗೆದ್ದಳು, ಅವಳು ಬಹುಮಾನ ವಿತರಣಾ ಸಮಾರಂಭಕ್ಕೆ ಹೋಗಲಿಲ್ಲ ಎಂಬ 2 ವಾಕ್ಯಗಳು ಅಧೀನವಾಗಿರುವುದನ್ನು ನಾವು ಕಾಣ್ಬೋದು. ಅಂದರೆ ಅದಕ್ಕೆ ಅಧೀನವಾಗಿ ಇಲ್ಲಿ ಬಂದಿದ್ದಾವೆ. ಈ ರೀತಿ ಬಂದರೆ ಇದಕ್ಕೆ ನಾವು ಮಿಶ್ರ ವಾಕ್ಯಗಳು ಅಂಥೇಳಿ ಕರಿತೀವಿ. ಮಿಶ್ರ ವಾಕ್ಯದಲ್ಲಿ ಒಂದು ಪ್ರಧಾನ ವಾಕ್ಯ ಇರ್ತದೆ, ಇನ್ನುಳಿದವು ಅದಕ್ಕೆ ಅಧೀನ ವಾಕ್ಯಗಳು ಬರ್ತವೆ. ಹಾಗಾದ್ರೆ ಮಿಶ್ರ ವಾಕ್ಯದಲ್ಲಿ ನೆನ್ಪಿಡ್ಬೇಕಾದಂಥ ಅದರ ವ್ಯಾಖ್ಯೆಯಲ್ಲಿ ಅರ್ಥದಲ್ಲಿ ನೆನ್ಪಿಡ್ಬೇಕಂತ ಅಂಶ ಏನಪ್ಪ ಅಂದರೆ ಪ್ರಧಾನ ಅಧೀನ ಅಂತಕ್ಕಂಥ ಶಬ್ದಗಳು ಬಳಕೆ ಆಗ್ತವೆ. ಅದರ ಅರ್ಥ ಕೊಟ್ಟಾಗ ಪ್ರಧಾನ ಮತ್ತು ಅಧೀನ ಅಂತ ಶಬ್ದ ಇದ್ದರೆ ಅದು ಮಿಶ್ರ ವಾಕ್ಯ ಅಂತ ತಿಳ್ಕೊಬೇಕು. ಮತ್ತು ಅನೇಕ ಸ್ವತಂತ್ರ ವಾಕ್ಯಗಳು ಸೇರಿ ಆಗ್ತಕ್ಕಂಥದ್ದು ಸಂಯೋಜಿತ ವಾಕ್ಯ ಅಂತ ತಿಳ್ಕೊಬೇಕು. ಮತ್ತು ಪೂರ್ಣ ಪ್ರಮಾಣದ ಕ್ರಿಯಾಪದ ಅಂತ ಬಂದುಬಿಟ್ರೆ ಅದಕ್ಕೆ ನಾವು ಸಾಮಾನ್ಯ ವಾಕ್ಯ. ಇದು ವಾಕ್ಯಗಳನ್ನು ನೆನಪಿಡಲಿಕ್ಕೆ ನಿಮಗೆ ಸುಲಭವಾಗಿ ಇರ್ತಕ್ಕಂಥ ಒಂದು ತಂತ್ರ. ಮಿಶ್ರ ವಾಕ್ಯಕ್ಕೆ ಇನ್ನೊಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ತಂದೆಯವರು ರೋಗ ಉಲ್ಬಣವಾಗಿ ತಕ್ಷಣ ಆಸ್ಪತ್ರೆಗೆ ದಾಖಲಾಗಿ ತಜ್ಞ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆದರಾದರೂ ಬದುಕಲಿಲ್ಲ. ನೋಡಿ, ನಿಮಗೆ ಈ 1ನೇ ವಾಕ್ಯವನ್ನು ನೀವು ಸೂಕ್ಷ್ಮವಾಗಿ ನೋಡಿದರೆ ಅದೇ ರೀತಿ ಇದು ವಾಕ್ಯ ಇದೆ. ತಂದೆಯವರು ಬದುಕಲಿಲ್ಲ ಅಂತಕ್ಕಂಥದ್ದು ಇಲ್ಲಿ ಪ್ರಧಾನವಾದ ವಾಕ್ಯ. ಈ ವಾಕ್ಯಕ್ಕೆ ಅವರಿಗೆ ರೋಗ ಉಲ್ಬಣವಾಯಿತು, ಅವರು ತಕ್ಷಣ ಆಸ್ಪತ್ರೆಗೆ ದಾಖಲಾದರು, ಅವರು ತಜ್ಞ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆದರು ಎಂಬ 3 ವಾಕ್ಯಗಳು ಅಧೀನವಾಗಿರುವುದನ್ನು ಕಾಣಬಹುದು. ಅಧೀನ ಅಂದರೆ ಅದರ ಅಂಡರ್ ಬರ್ತಕ್ಕಂಥದ್ದು. ಮುಖ್ಯವಾದ ವಾಕ್ಯ ಏನಪ್ಪ ಅಂದರೆ ತಂದೆಯವರು ಬದುಕಲಿಲ್ಲ. ಹೀಗೆ ಒಂದು ಪ್ರಧಾನ ವಾಕ್ಯಕ್ಕೆ 2 ಅಥವಾ 3 ವಾಕ್ಯಗಳು ಸಾಮಾನ್ಯವಾಗಿ ಅಧೀನವಾಗಿ ಒಳಗಡೆ ಸೇರಿಕೊಂಡು ಬಳಕೆಯಾಗೋದಕ್ಕೆ ನಾವು ಏನಂತೇವೆ, ಮಿಶ್ರ ವಾಕ್ಯಗಳು ಅಂಥೇಳಿ ಕರಿತೇವೆ. ಇದರಿಂದ ನೀವು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ ಮತ್ತು ಮಿಶ್ರ ವಾಕ್ಯ ಇವುಗಳನ್ನು ಅರ್ಥ ಮಾಡಿಕೊಂಡ್ರಿ ಅಂಥೇಳಿ ನನಗನ್ಸುತ್ತೆ. ಯಾರ್ಯಾರಿಗೆ ಸ್ಪಷ್ಟತೆ ಆಗಲಿಲ್ಲ ಮತ್ತೊಮ್ಮೆ ವಾಪಸ್ ಹೋಗಿ ವಿಡಿಯೋವನ್ನು ನೋಡ್ತಾ ಬಂದು ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಸಾರಿ ಅಷ್ಟು ನೋಡಿಬಿಡಿ, ಅರ್ಥ ಆಗದೇ ಇದ್ದರೆ ಮತ್ತೆ ಹೋಗಿ ವಾಪಸ್ಸು ಅದನ್ನು ನೋಡ್ಬೋದು. ಇಲ್ಲಿಗೆ ಪದಪುಂಜ ವಾಕ್ಯ ಅಂತಕ್ಕಂಥ ಈ ಅಧ್ಯಾಯ ವಿವರಣೆ ಮುಗಿಯಿತು. ಈ ಅಧ್ಯಾಯದಲ್ಲಿ ನಾವು ಏನನ್ನು ಕಲ್ತ್ವಿ ಅಂತಕ್ಕಂಥದ್ದನ್ನು ಇಡೀ ಅಧ್ಯಾಯದಲ್ಲಿ ನಾವು ಇದುವರೆಗೂ ಕಲ್ತಿರ್ತಕ್ಕಂಥ ಪಾಠದ ವಿವರವಾಗಿ ಕಲ್ತಿರ್ತಕ್ಕಂಥ ಪಾಠದ ಮುಖ್ಯಾಂಶಗಳು ಏನು ಅಂತಕ್ಕಂಥದ್ದನ್ನು ಒಂದು ಸಾರಿ ಈಗ ನಾವು ಮೆಲುಕು ಹಾಕೋಣ. ಬನ್ನಿ, ಏನೇನು ಕಲ್ತ್ವಿ ಅಂತಕ್ಕಂಥದ್ದು, ಮುಖ್ಯಾಂಶಗಳು ಯಾವುವು ಅಂತಕ್ಕಂಥದ್ದನ್ನು ನೋಡೋಣ. ಕೊನೆಯಲ್ಲಿ ಮತ್ತೊಮ್ಮೆ ಪಾಠದ ಮುಖ್ಯಾಂಶಗಳು. ಅಕ್ಷರಗಳು ಅರ್ಥ ಬರುವಂತೆ ಕೂಡಿಕೊಂಡಾಗ ಶಬ್ದಗಳು ರಚನೆ ಆಗ್ತವೆ ಅಂತಕ್ಕಂಥ ಅಂಶವನ್ನು ತಿಳ್ಕೊಂಡ್ವಿ. 2ನೇದು, ಶಬ್ದ ಮತ್ತು ಪದ ಇವುಗಳ ಅರ್ಥ ವ್ಯತ್ಯಾಸ. ಅಂದರೆ ಬಿಡಿಯಾಗಿದ್ದಾಗ ಶಬ್ದ, ವಾಕ್ಯದಲ್ಲಿ ಬಂದಾಗ ಆ ಶಬ್ದವೇ ಪದ ಅಂತ ಹೇಳಿ ಅನಿಸ್ಕೊಳ್ತದೆ ಅಂತಕ್ಕಂಥ ಅಂಶವನ್ನು ಕಲ್ತ್ವಿ. 2-3 ಪದಗಳು ಸೇರಿ ಪದಪುಂಜಗಳು ರಚನೆ ಆಗ್ತವೆ. ಇವು ಗಾತ್ರದಲ್ಲಿ ಶಬ್ದಕ್ಕಿಂತ ದೊಡ್ಡದಾಗಿ ಮತ್ತು ವಾಕ್ಯಕ್ಕಿಂತ ಚಿಕ್ಕದಾಗಿ ಇರ್ತವೆ. ಅಂದರೆ ಪದಗಳ ಬಗ್ಗೆ ಕಲ್ತ್ವಿ, ಪದಪುಂಜಗಳು ಅಂದರೆ ಏನು ಅಂತಕ್ಕಂಥದ್ದನ್ನು ಕಲ್ತ್ವಿ. ಶಬ್ದಗಳು ಅರ್ಥವತ್ತಾಗಿ ಜೋಡಿಸಲ್ಪಟ್ಟಾಗ ವಾಕ್ಯಗಳು ರಚನೆ ಆಗ್ತವೆ ಅಂತಕ್ಕಂಥ ಅಂಶವನ್ನು ಕಲ್ತ್ವಿ. ಅಂದರೆ ಪದ ಅಂದ್ರೇನು, ಪದಪುಂಜ ಅಂದ್ರೇನು, ವಾಕ್ಯ ಅಂದ್ರೇನು ಅಂತಕ್ಕಂಥದ್ದನ್ನು ಕಲ್ತ್ವಿ. ಮತ್ತು ವಾಕ್ಯದಲ್ಲಿರ್ತಕ್ಕಂಥ ಪ್ರಮುಖ ಅಂಗಗಳು ಯಾವುವು ಅಂತಕ್ಕಂಥದ್ದನ್ನು ಕಲ್ತ್ವಿ. ವಾಕ್ಯಗಳಲ್ಲಿ ಸಾಮಾನ್ಯವಾಗಿ ಕರ್ತೃಪದ, ಕರ್ಮಪದ, ಕ್ರಿಯಾಪದ ಅಂತಕ್ಕಂಥ 3 ರೀತಿಯ ಪದಗಳಿರ್ತವೆ ಅಂತಕ್ಕಂಥ ಅಂಶವನ್ನು ಕೂಡ ನಾವು ಇಲ್ಲಿ ಕಲ್ತ್ವಿ. ಈ ಕರ್ತೃಪದ, ಕರ್ಮಪದ ಮತ್ತು ಕ್ರಿಯಾಪದಗಳು ವಾಕ್ಯದಲ್ಲಿ ಎಲ್ಲೆಲ್ಲಿ ಬರ್ತವೆ ಅಂತಕ್ಕಂಥದ್ದನ್ನು ಕಲ್ತ್ವಿ. ಸಾಮಾನ್ಯವಾಗಿ ವಾಕ್ಯದಲ್ಲಿ ಕರ್ತೃಪದ ಮೊದಲಿಗೆ, ನಂತರ ಕರ್ಮಪದ, ಕೊನೆಯಲ್ಲಿ ಕ್ರಿಯಾಪದ ಬರ್ತದೆ ಅಂತಕ್ಕಂಥದ್ದನ್ನು ಕಲ್ತ್ವಿ. ಆದರೆ ಇದು ಕಡ್ಡಾಯ ಅಲ್ಲ, ಇದು ತಪ್ಪಿ ಬೇರೆ ಬೇರೆ ಸ್ಥಳದಲ್ಲಿ ಕೂಡ ಬರ್ಬೋದು ಅಂತಕ್ಕಂಥದ್ದನ್ನು ಕಲ್ತ್ವಿ. ಕರ್ತೃ, ಕರ್ಮ, ಕ್ರಿಯಾ ಈ ಪದಗಳಲ್ಲಿ ಯಾವುದಾದರೂ ಒಂದು ಇಲ್ಲದೆಯೂ ವಾಕ್ಯಗಳು ರಚನೆ ಆಗ್ತವೆ. ಅಂದರೆ ವಾಕ್ಯ ರಚನೆ ಆಗಬೇಕಾದಾಗ ಕರ್ತೃಪದ, ಕರ್ಮಪದ, ಕ್ರಿಯಾಪದ ಇರ್ತವೆ, ಆದರೆ ಇವು ಇಲ್ಲದ್ರೂ ಕೂಡ ವಾಕ್ಯಗಳು ರಚನೆ ಆಗ್ತವೆ ಅಂತಕ್ಕಂಥ ಅಂಶವನ್ನು ಕಲ್ತ್ವಿ. ಕನ್ನಡ ವ್ಯಾಕರಣ ತಜ್ಞರು ಸಾಮಾನ್ಯ, ಸಂಯೋಜಿತ ಮತ್ತು ಮಿಶ್ರ ಎಂಬ 3 ರೀತಿಯ ವಾಕ್ಯಗಳನ್ನು ಗುರುತಿಸಿದ್ದಾರೆ. ಅಂದರೆ 3 ರೀತಿಯ ವಾಕ್ಯದ ಪ್ರಕಾರಗಳನ್ನು ಕಲ್ತ್ವಿ. ಸಾಮಾನ್ಯ ವಾಕ್ಯಗಳು, ಸಂಯೋಜಿತ ವಾಕ್ಯಗಳು ಮತ್ತು ಮಿಶ್ರ ವಾಕ್ಯಗಳು
ಅಂದರೆ ಏನು, ಅವು ಹೇಗಿರ್ತವೆ ಅಂತಕ್ಕಂಥದ್ದನ್ನು ಉದಾಹರಣೆ ಸಮೇತ ನಾವು ತಿಳ್ಕೊಂಡ್ವಿ. ಸಂಪೂರ್ಣ ಸ್ವತಂತ್ರ ಕ್ರಿಯಾಪದ ಸಾಮಾನ್ಯ ವಾಕ್ಯದ, ಅನೇಕ ಉಪವಾಕ್ಯಗಳು ಸೇರುವುದು ಸಂಯೋಜಿತ ವಾಕ್ಯದ ಮತ್ತು ಪ್ರಧಾನ ಅಧೀನ ವಾಕ್ಯಗಳಿರುವುದು ಮಿಶ್ರ ವಾಕ್ಯದ ಲಕ್ಷಣ ಅಂತಕ್ಕಂಥದ್ದನ್ನು ಕಲ್ತೀವಿ. ಅಂದರೆ ಸಾಮಾನ್ಯ ವಾಕ್ಯ ಅಂದ್ರೇನು, ಸಂಯೋಜಿತ ವಾಕ್ಯ ಅಂದ್ರೇನು, ಮಿಶ್ರ ವಾಕ್ಯ ಅಂದರೆ ಏನು ಅಂತಕ್ಕಂಥದ್ದನ್ನು ಕಲ್ತೀವಿ. ಅವುಗಳನ್ನು ಸುಲಭವಾಗಿ ಅವುಗಳ ಲಕ್ಷಣವನ್ನು ನೆನ್ಪಿಡೋದು ಹೇಳೋದಾದರೆ, ಸಾಮಾನ್ಯ ವಾಕ್ಯದಲ್ಲಿ ಏನಿರ್ತದೆ, ಸಂಪೂರ್ಣ ಕ್ರಿಯಾಪದ ಇರ್ತದೆ. ಅನೇಕ ಸ್ವತಂತ್ರ ವಾಕ್ಯಗಳು ಸೇರಿ ಒಂದು ಸಂಯೋಜಿತ ವಾಕ್ಯ ಆಗ್ತದೆ. ಪ್ರಧಾನ ಅಧೀನ ವಾಕ್ಯಗಳು ಸೇರಿ ಮಿಶ್ರ ವಾಕ್ಯ ಆಗ್ತದೆ. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು. ಇನ್ನು ನಾವು ಈ ಅಧ್ಯಾಯವನ್ನು ಎಷ್ಟರ ಮಟ್ಟಿಗೆ ಕಲ್ತೀವಿ ಮತ್ತು ಹೇಗೆ ಅರ್ಥ ಮಾಡಿಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ಕೆಲವು ಅಭ್ಯಾಸ ಚಟುವಟಿಕೆಗಳನ್ನು ನಾವು ಮಾಡೋದ್ರ ಮೂಲಕ ಕಲಿಯೋಣ. ಯಾರು ಈ ವಿಡಿಯೋವನ್ನು ನೋಡಿದರೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗಿಲ್ಲ, ಮತ್ತೊಂದು ಸಾರಿ ನೀವು ನೋಡ್ಕೊಂಡು ಬನ್ನಿ. ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಸಾರಿ ಮೊದಲು ಒಂದು ಸಾರಿ ನೋಡಿಬಿಡಿ, ಎರಡನೇ ಸಾರಿನೂ ನೋಡಿ, ಮೂರನೇ ಸಾರಿ ನೀವು ನೋಟ್ಸ್ ಮಾಡ್ಕೊಳ್ಳಿ. ಇಲ್ಲಿಂದ ಮುಂದಕ್ಕೆ ಹೋಗೋ ಅವಶ್ಯಕತೆ ನಿಮಗೆ ತಕ್ಷಣ ಇಲ್ಲ. ಇಲ್ಲಿಂದ ಮುಂದಕ್ಕೆ ಯಾವಾಗ ಹೋಗಬೇಕಪ್ಪ ಅಂದರೆ, ನಾವು ಬೇಕಾದರೆ ಒಂದು ಸಾರಿ ಪ್ರಶ್ನೆಗಳ ಉತ್ತರಗಳಿಗೆ ಹೋಗೋದು ಬೇಡ, ಪ್ರಶ್ನೆಗಳನ್ನು ಒಂದು ಸಾರಿ ನೋಡ್ಬೋದು. ಅವುಗಳನ್ನು ನೋಡಿಕೊಂಡು ಉತ್ತರವನ್ನು ಸ್ವತಃ ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವ ಕಾರಣಕ್ಕೂ ಉತ್ತರದ ಸೆಕ್ಷನ್ ಮುಂದೆ ಬರ್ತದೆ, ಅಲ್ಲಿಗೆ ಹೋಗಬೇಡಿ. ಸ್ವತಃ ನೀವು ಅಭ್ಯಾಸ ಮಾಡಿ ಅವುಗಳಿಗೆ ಉತ್ತರ ಸಿದ್ಧಪಡಿಸಿಕೊಂಡು ಅವು ಸರಿ ಅದವೋ ಇಲ್ಲೋ ಅನ್ನೋದು ಖಾತ್ರಿಪಡಿಸಲಿಕ್ಕೆ ಮಾತ್ರ ನೀವು ಉತ್ತರದ ಸೆಕ್ಷನ್ನಿಗೆ ಹೋಗಿ. ಈಗ ನಾವು ಒಂದು ಸಾರಿ ಹಾಗೆ ಪ್ರಶ್ನೆಗಳನ್ನು ಇದುವರೆಗೂ ಕಲಿತದ್ದು ಎಷ್ಟರ ಮಟ್ಟಿಗಿದೆ ಅಂತಕ್ಕಂಥದ್ದನ್ನು ಪ್ರಶ್ನೆಗಳನ್ನು ನೋಡೋಣ ಬನ್ನಿ. ಈಗ ಅಭ್ಯಾಸ ಚಟುವಟಿಕೆಗಳ ಪ್ರಾರಂಭ. ಅಭ್ಯಾಸ ಚಟುವಟಿಕೆಗಳನ್ನು ನಾನು ಹೇಳಿದ ಹಾಗೆ ನೀವು ಉತ್ತರವನ್ನು ನೋಡದೆ ಸ್ವತಃ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಬನ್ನಿ, ಅಭ್ಯಾಸ ಚಟುವಟಿಕೆಗಳು ಏನಿದೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲ ಅಭ್ಯಾಸದಲ್ಲಿ ಮಲ್ಟಿಪಲ್ ಚಾಯ್ಸ್ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳಿದ್ದಾವೆ. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ, ಇಲ್ಲಿ ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ದು ಬಿಟ್ಟ ಸ್ಥಳ ತುಂಬಿರಿ ಅಂತೇಳಿ ಮಲ್ಟಿಪಲ್ ಚಾಯ್ಸ್ ನಾನು ಹೇಳಿದ ಹಾಗೆ. ಒಂದನೇ ಪ್ರಶ್ನೆ ಏನಿದೆ ಅಂದರೆ, ಶಬ್ದವಾಗಲು ಅಕ್ಷರಗಳು ಡ್ಯಾಶ್ ಅಂತ. ಶಬ್ದವಾಗಲು ಅಕ್ಷರಗಳು ಡ್ಯಾಶ್. ಅದಕ್ಕೆ ಆಯ್ಕೆಗಳೇನಿದೆ, ಅಕ್ಷರಗಳು ಒಂದಕ್ಕೊಂದು ಸೇರಿಕೊಂಡಿರಬೇಕು, ಅರ್ಥ ಬರುವಂತೆ ಒಂದಕ್ಕೊಂದು ಸೇರಿರಬೇಕು, ಬಿಡಿ ಬಿಡಿಯಾಗಿ ಇರಬೇಕು, ಅರ್ಥ ಬರದಂತೆ ಕೂಡಿಕೊಂಡಿರಬೇಕು. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಅಂತಕ್ಕಂಥದ್ದನ್ನು ನೀವು ಸರಿಯಾದನ್ನು ಆರಿಸಿ ಬರೀಬೇಕು. ಎರಡನೇ ಪ್ರಶ್ನೆ, ಪದಪುಂಜವು ಸಾಮಾನ್ಯವಾಗಿ ಡ್ಯಾಶ್. ಪದಪುಂಜವು ಸಾಮಾನ್ಯವಾಗಿ ಡ್ಯಾಶ್. ಒಂದೇ ಶಬ್ದ ಹೊಂದಿರುತ್ತದೆ, 2-3 ಶಬ್ದಗಳನ್ನು ಹೊಂದಿರುತ್ತದೆ, ಒಂದು ಸಂಪೂರ್ಣ ವಾಕ್ಯವನ್ನು ಹೊಂದಿರುತ್ತದೆ, ಶಬ್ದಗಳನ್ನು ಹೊಂದಿರುವುದಿಲ್ಲ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಉತ್ತರ ಆಗ್ತದೆ ಅಂತಕ್ಕಂಥದ್ದನ್ನು ನೀವು ಬರೀಬೇಕು. ಬನ್ನಿ, ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ಪ್ರಶ್ನೆ 3, ಶಬ್ದವು ಪದ ಆಗುವುದು ಡ್ಯಾಶ್. 3, ಶಬ್ದವು ಪದ ಆಗುವುದು ಡ್ಯಾಶ್. ಅದು ಸ್ವತಂತ್ರವಾಗಿ ಬಳಕೆಯಾದಾಗ ಮಾತ್ರ, ಅದು ವಾಕ್ಯದಲ್ಲಿ ಬಳಕೆಯಾದಾಗ ಮಾತ್ರ, ಮೇಲಿನ ಎರಡೂ ಸರಿ, ಮೇಲಿನ ಎರಡೂ ತಪ್ಪು. ಇದರಲ್ಲಿ ಯಾವ ಆಯ್ಕೆ ಸರಿಯಾಗಿ ಉತ್ತರ ಆಗ್ತದೆ ಅಂತಕ್ಕಂಥದ್ದನ್ನು ನೀವು ಬರೀಬೇಕು. ನಾಲ್ಕನೇ ಪ್ರಶ್ನೆ, ನಾಯಿಯು ಮನೆಯನ್ನು ನಿಷ್ಠೆಯಿಂದ ಕಾಯುತ್ತದೆ. ವಾಕ್ಯ, ನಾಯಿಯು ಮನೆಯನ್ನು ನಿಷ್ಠೆಯಿಂದ ಕಾಯುತ್ತದೆ. ಈ ವಾಕ್ಯದಲ್ಲಿ ಕರ್ಮಪದ ಡ್ಯಾಶ್. ಯಾವುದು ಕರ್ಮಪದ? ಮನೆಯನ್ನು, ಕಾಯುತ್ತದೆ, ನಾಯಿಯು, ನಿಷ್ಠೆಯಿಂದ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೀವು ಆಯ್ಕೆ ಮಾಡಿ ಬರೀಬೇಕು. ಬನ್ನಿ, 5ನೇ ಪ್ರಶ್ನೆ ಏನೇನಿದೆ ನೋಡೋಣ. ಪ್ರಶ್ನೆ 5, ಸರಳ ಕನ್ನಡದ ಬಹಳಷ್ಟು ವಾಕ್ಯಗಳಲ್ಲಿ ಕ್ರಿಯಾಪದವು ಸಾಮಾನ್ಯವಾಗಿ ಬರುವುದು ವಾಕ್ಯದ ಡ್ಯಾಶ್. ಇನ್ನೊಂದು ಸರಿ ಪ್ರಶ್ನೆ, ಸರಳ ಕನ್ನಡದ ಬಹಳಷ್ಟು ವಾಕ್ಯಗಳಲ್ಲಿ ಕ್ರಿಯಾಪದವು ಸಾಮಾನ್ಯವಾಗಿ ಬರುವುದು ವಾಕ್ಯದ ಡ್ಯಾಶ್. ಮೊದಲಲ್ಲಿ, ಮಧ್ಯದಲ್ಲಿ, ಕೊನೆಯಲ್ಲಿ, ಎಲ್ಲೆಂದರಲ್ಲಿ. ಈ 4 ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಬರೀಬೇಕು.
ಪ್ರಶ್ನೆ 6, ಅವಳು ಚೆನ್ನಾಗಿ ಓದಿದಳು. ಈ ವಾಕ್ಯದಲ್ಲಿ ಈ ಪದವಿಲ್ಲ. ನೋಡಿ, ಅವಳು ಚೆನ್ನಾಗಿ ಓದಿದಳು, ಈ ವಾಕ್ಯದಲ್ಲಿ ಈ ಪದವಿಲ್ಲ, ಡ್ಯಾಶ್ ಅಂತ ಇದೆ, ಡ್ಯಾಶ್ನಲ್ಲಿ ಯಾವ ಪದ ಇಲ್ಲ ಅಂತ ನೀವು ಬರೀಬೇಕಾಗ್ತದೆ. ಓ ಕರ್ತೃಪದ, ಆ ಗುಣಪದ, ಈ ಕ್ರಿಯಾಪದ, ಈ ಕರ್ಮಪದ. ಇವುಗಳಲ್ಲಿ 4ರಲ್ಲಿ ಯಾವುದು ಇಲ್ಲ ಅಂತಕ್ಕಂಥದ್ದನ್ನು ನೀವು ಅದರಲ್ಲಿ ಬರೀಬೇಕು. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಯಾವುದಿದೆ ಅಂತ. ಪ್ರಶ್ನೆ 7, ಒಂದು ಪ್ರಧಾನ ವಾಕ್ಯಕ್ಕೆ ಅನೇಕ ಉಪವಾಕ್ಯಗಳು ಅಧೀನವಾಗಿ ರಚನೆಯಾಗುವ ವಾಕ್ಯ ಡ್ಯಾಶ್. ಇನ್ನೊಂದ್ಸರಿ ಪ್ರಶ್ನೆ, ಒಂದು ಪ್ರಧಾನ ವಾಕ್ಯಕ್ಕೆ ಅನೇಕ ಉಪವಾಕ್ಯಗಳು ಅಧೀನವಾಗಿ ರಚನೆಯಾಗುವ ವಾಕ್ಯ ಡ್ಯಾಶ್. ಓ ಸಾಮಾನ್ಯ ವಾಕ್ಯ, ಆ ಅಸಾಮಾನ್ಯ ವಾಕ್ಯ, ಈ ಮಿಶ್ರವಾಕ್ಯ, ಈ ಸಂಯೋಜಿತ ವಾಕ್ಯ. ಇವುಗಳಲ್ಲಿ ಯಾವುದು ಸರಿಯಾದ ಆಯ್ಕೆ ಅಂಥೇಳಿ ಬರೀಬೇಕು. 8ನೇ ಪ್ರಶ್ನೆ, ಮಳೆ ಬಂದಿತು ಆದರೆ ಕೆರೆ ತುಂಬಲಿಲ್ಲ. ಇದು ಒಂದು ಡ್ಯಾಶ್. ಇನ್ನೊಂದು ಸಾರಿ ಪ್ರಶ್ನೆ, ಮಳೆ ಬಂದಿತು ಆದರೆ ಕೆರೆ ತುಂಬಲಿಲ್ಲ. ಇದು ಒಂದು ಡ್ಯಾಶ್. ಆಯ್ಕೆಗಳು 4 ಹೀಗಿದ್ದಾವೆ. ಓ ಸಾಮಾನ್ಯ ವಾಕ್ಯ, ಆ ಅಸಾಮಾನ್ಯ ವಾಕ್ಯ, ಈ ಮಿಶ್ರವಾಕ್ಯ, ಈ ಸಂಯೋಜಿತ ವಾಕ್ಯ. ಅಂದರೆ ಮೇಲಿನ ಪ್ರಶ್ನೆ ಕೊಟ್ಟಂಥ ಆಯ್ಕೆಗಳೇ ಇಲ್ಲಿ ಇದ್ದಾವೆ. ಉತ್ತರ ಯಾವುದು ಅಂತೇಳಿ, ಉತ್ತರ ವ್ಯತ್ಯಾಸ ಇರ್ತದೆ, ಉತ್ತರ ಯಾವುದು ಅಂಥೇಳಿ ನೀವು ಬರೀಬೇಕು. ಈ 8 ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆಯ ಪ್ರಶ್ನೆಗಳಾದಮೇಲೆ 2 ಉತ್ತರ ಬರೀತಕ್ಕಂಥ ಪ್ರಶ್ನೆಗಳಿದ್ದಾವೆ, 9 ಮತ್ತು 10. ಅವು ಯಾವುವು ಅಂತ ನೋಡೋಣ ಬನ್ನಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 9ನೇ ಪ್ರಶ್ನೆ, ಸಾಮಾನ್ಯ ವಾಕ್ಯ ಎಂದರೇನು? ಸಾಮಾನ್ಯ ವಾಕ್ಯ ಅಂದರೆ ಏನು, ಹೇಗಿರ್ತದೆ, ಅದರ ವ್ಯಾಖ್ಯೆಯನ್ನು ನೀವು ಇಲ್ಲಿ ಬರೀಬೇಕು. 10ನೇದು, ವಾಕ್ಯದಲ್ಲಿ ಕಂಡುಬರುವ ಮುಖ್ಯವಾದ 3 ಪದಗಳು ಯಾವುವು? 10ನೇ ಪ್ರಶ್ನೆ ಇನ್ನೊಮ್ಮೆ, ವಾಕ್ಯದಲ್ಲಿ ಕಂಡುಬರುವ ಮುಖ್ಯವಾದ 3 ಪದಗಳು ಯಾವುವು? ಅಂದರೆ ವಾಕ್ಯದ ಅಂಗಗಳು ಅಂತ ನಾವು ಕಲ್ತೀವಲ್ಲ, ಅವು ಯಾವುವು ಅಂತಕ್ಕಂಥದ್ದನ್ನು ಇಲ್ಲಿ ಆ 3ರನ್ನು ನೀವು ಹೆಸರುಗಳನ್ನು ಬರೀಬೇಕು. ಇವು ಈ 10 ಪ್ರಶ್ನೆಗಳು ಈ ಅಧ್ಯಾಯದ ಮೇಲೆ ಇರ್ತಕ್ಕಂಥ ಅಭ್ಯಾಸ ಚಟುವಟಿಕೆಯ ಪ್ರಶ್ನೆಗಳು. ನೀವು ಈ ಎಲ್ಲ ಪ್ರಶ್ನೆಗಳಿಗೆ ಸ್ವತಃ ಉತ್ತರವನ್ನು ಹೇಳಲಿಕ್ಕೆ ಮತ್ತು ಬರೀಲಿಕ್ಕೆ ಬರಬೇಕು. ಬರದೇ ಇದ್ದರೆ ಮತ್ತೆ ವಾಪಸ್ ಹೋಗಿ ವಿಡಿಯೋವನ್ನು ನೋಡಿ ನೀವು ಉತ್ತರವನ್ನು ಸಿದ್ಧಪಡಿಸ್ಕೊಳ್ಳಿ. ಈ ವಿಡಿಯೋದ ಕೊನೆಯ ಭಾಗದಲ್ಲಿ ಉತ್ತರಗಳು ಇದ್ದಾವೆ, ಆದರೆ ನೀವು ಯಾವ ಕಾರಣಕ್ಕೂ ಉತ್ತರ ಅಂತಕ್ಕಂಥ ಸ್ಲೈಡ್ ಬಂದ ತಕ್ಷಣವೇ ನೀವು ನಿಲ್ಲಿಸಬೇಕು. ಅಲ್ಲಿಂದ ಸ್ವಯಂ ನಿಯಂತ್ರಣ, ನಿಮಗೆ ಯಾರು ನಿಲ್ಲಿಸೋಕ್ಕಿರೋದಿಲ್ಲ, ವಿಡಿಯೋವನ್ನು ನಿಮ್ಮ ಕೈಯಲ್ಲೇ ಇರ್ತದೆ, ನೀವೇ ನಿಲ್ಲಿಸಿ ನೋಡಬಾರ್ದು ಅಂತಕ್ಕಂಥ ಒಂದು ಶಿಸ್ತನ್ನು ಅಳವಡಿಸಿಕೊಂಡು ನೀವು ಉತ್ತರವನ್ನು ಸಿದ್ಧಪಡಿಸಿ, ಆಮೇಲೆ ಉತ್ತರ ಎಲ್ಲ ಬರೆದಾದ ಮೇಲೆ ಸ್ವಯಂ ಮೌಲ್ಯಮಾಪನ ಮಾಡಲಿಕ್ಕೆ ಇಲ್ಲಿ ಯಾರೂ ಇರೋದಿಲ್ವಲ್ಲ, ಆ ಕಾರಣಕ್ಕಾಗಿ ಉತ್ತರವನ್ನು ನಾನು ಕೊಟ್ಟಿದ್ದೇನೆ. ಆಮೇಲೆ ನೀವು ಆ ಉತ್ತರದ ಭಾಗಕ್ಕೆ ಹೋಗಬೇಕು, ಅಲ್ಲಿವರೆಗೂ ಹೋಗಬೇಡಿ. ನೋಡಿ, ಈ ಉತ್ತರಗಳು ಅಂತ ಬಂತಲ್ಲ, ಇಲ್ಲಿಗೆ ವಿಡಿಯೋವನ್ನು ನೀವು ನಿಲ್ಲಿಸಬೇಕು. ಇಲ್ಲಿಂದ ಮುಂದೆ ವಿಡಿಯೋವನ್ನು ನೋಡಲಿಕ್ಕೆ ಹೋಗಬೇಡಿ. ಇಲ್ಲಿಂದ ಮುಂದೆ ವಿಡಿಯೋವನ್ನು ನೋಡೋದು ಯಾವಾಗ? ಎಲ್ಲ ಉತ್ತರಗಳನ್ನು ನೀವು ನಿಮ್ಮಷ್ಟಕ್ಕೆ ಉತ್ತರವನ್ನು ಸಿದ್ಧಪಡಿಸಿಕೊಂಡು ಆಮೇಲೆ ಇಲ್ಲಿಂದ ಮುಂದಕ್ಕೆ ಬನ್ನಿ. ಈಗ ನೀವು ಉತ್ತರ ಆಯಿತು, ನೀವೆಲ್ಲ ಉತ್ತರ ರೆಡಿ ಮಾಡ್ಕೊಂಡ್ರಿ, ಬರಲಿಲ್ದೋಕೆ ಮತ್ತೆ ಹಿಂದೆ ಹೋಗಿ ಪಾಠ ನೋಡಿ ಉತ್ತರ ರೆಡಿ ಮಾಡ್ಕೊಂಡ್ರಿ. ಈಗ ಉತ್ತರ ಸರಿ ಅದಾವ ಇಲ್ಲೋ ಅಂತ ನೋಡಬೇಕಲ್ಲ. ಯಾರು ಈ ವಿಡಿಯೋವನ್ನು ನೋಡಲಿಕ್ಕೆ ನಾನು ನಿಮಗೆ ಪ್ರತ್ಯಕ್ಷವಾಗಿ ಇರೋದಿಲ್ಲ, ಆ ಕಾರಣಕ್ಕಾಗಿ ನಾನು ಉತ್ತರಗಳನ್ನು ಮುಂದೆ ಕೊಟ್ಟಿದ್ದೇನೆ. ಈ ಎಲ್ಲ ಉತ್ತರವನ್ನು ನೀವು ಬರೆದಾದ ಮೇಲೆ ಇಲ್ಲಿಂದ ಮುಂದಕ್ಕೆ ಹೋಗಬೇಕು. ಬನ್ನಿ, ಈಗೆಲ್ಲ ಉತ್ತರವನ್ನು ನೀವು ಬರೆದಿದ್ದೀರಾ ಅಂತ ತಿಳ್ಕೊಂಡು ನಾನು ಮುಂದೆ ಉತ್ತರವನ್ನು ಹೇಳ್ತೇನೆ. ನೀವು ವಿಡಿಯೋ ನೋಡಬೇಕಾದ್ರೆ ಇಲ್ಲಿ ನಿಲ್ಲಿಸಿ ಉತ್ತರವನ್ನು ರೆಡಿ ಮಾಡ್ಕೋಬೇಕು. ಉತ್ತರಕ್ಕೆ ಹೋಗೋಣಲ್ಲ, ಬನ್ನಿ ಉತ್ತರವನ್ನು ತೋರಿಸ್ತೇನೆ. ನೋಡಿ, ಮೊದಲು ಬಹು ಆಯ್ಕೆಯಲ್ಲಿ ಶಬ್ದವಾಗಲು ಅಕ್ಷರಗಳು ಡ್ಯಾಶ್ ಅಂತ ಇತ್ತು. ಅದರಲ್ಲಿ 4 ಆಯ್ಕೆಯಲ್ಲಿ 2ನೇ ಆಯ್ಕೆ ಇದೆಯಲ್ಲ, ಅದು ಅರ್ಥ ಬರುವಂತೆ ಒಂದಕ್ಕೊಂದು ಏನಾಗಿರಬೇಕು, ಸೇರಿಕೊಂಡಿರಬೇಕು ಅಂತಕ್ಕಂಥ ಆಯ್ಕೆ ಇತ್ತಲ್ಲ, ಅದು ಸರಿಯಾದ ಉತ್ತರ. 2ನೇದು ಪದಪುಂಜವು ಸಾಮಾನ್ಯವಾಗಿ ಡ್ಯಾಶ್ ಅಂತ ಇತ್ತು, ಅದಕ್ಕೆ 2ನೇ ಆಯ್ಕೆ 2-3 ಶಬ್ದಗಳನ್ನು ಹೊಂದಿರ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈಗ 3ನೇ ಪ್ರಶ್ನೆಗೆ ಏನು ಉತ್ತರ ನೋಡೋಣ. 3ನೇ ಪ್ರಶ್ನೆ, ಶಬ್ದವು ಪದ ಆಗುವುದು ಡ್ಯಾಶ್ ಅಂತ ಇತ್ತು. ಇದಕ್ಕೆ ಉತ್ತರ
ಅದು ವಾಕ್ಯದಲ್ಲಿ ಬಳಕೆಯಾದಾಗ ಮಾತ್ರ. ಆ ಅಂತಕ್ಕಂಥದ್ದು ಇದೆಯಲ್ಲ ಆ ಅಂತಕ್ಕಂಥ ಆಪ್ಷನ್ ಇದೆಯಲ್ಲ, ಅದು ಇದಕ್ಕೆ ಸರಿಯಾದ ಉತ್ತರ. ಶಬ್ದವು ಪದ ಆಗುವುದು ಅದು ವಾಕ್ಯದಲ್ಲಿ ಬಳಕೆಯಾದಾಗ ಮಾತ್ರ. 4ನೇ ಪ್ರಶ್ನೆ ನೋಡಿ. 4ರ ಪ್ರಶ್ನೆ ಏನಿತ್ತು? ನಾಯಿಯು ಮನೆಯನ್ನು ನಿಷ್ಠೆಯಿಂದ ಕಾಯುತ್ತದೆ. ಈ ವಾಕ್ಯದಲ್ಲಿ ಕರ್ಮಪದ ಡ್ಯಾಶ್ ಅಂತ ಇತ್ತು. ಮೊದಲ ಆಯ್ಕೆ ಇದೆಯಲ್ಲ, ಮನೆಯನ್ನು ಅಂತಕ್ಕಂಥದ್ದು, ಇದು ಕರ್ಮಪದ, ಅದು ಸರಿಯಾದ ಉತ್ತರ. ಇನ್ನು 5ನೇ ಪ್ರಶ್ನೆ ಉತ್ತರ ಏನಿದೆ ನೋಡೋಣ. 5ನೇ ಪ್ರಶ್ನೆ, ಸರಳ ಕನ್ನಡದ ಬಹಳಷ್ಟು ವಾಕ್ಯಗಳಲ್ಲಿ ಕ್ರಿಯಾಪದವು ಸಾಮಾನ್ಯವಾಗಿ ಬರುವುದು ವಾಕ್ಯದ ಡ್ಯಾಶ್ ಅಂತ ಇತ್ತು. ಇದಕ್ಕೆ ಮೊದಲಲ್ಲಿ, ಮಧ್ಯದಲ್ಲಿ, ಕೊನೆಯಲ್ಲಿ, ಎಲ್ಲೆಂದರಲ್ಲಿ ಹೀಗೆ ಆಪ್ಷನ್ ಇತ್ತು. ಇದಕ್ಕೆ ಈ ಆಪ್ಷನ್ ಕೊನೆಯಲ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕನ್ನಡದ ವಾಕ್ಯಗಳಲ್ಲಿ, ಸರಳ ವಾಕ್ಯಗಳಲ್ಲಿ ಕ್ರಿಯಾಪದ ಸಾಮಾನ್ಯವಾಗಿ ಕೊನೆಗೆ ಬರ್ತದೆ. ಇನ್ನು 6ನೇ ಪ್ರಶ್ನೆ, ಅವಳು ಚೆನ್ನಾಗಿ ಓದಿದಳು. ಈ ವಾಕ್ಯದಲ್ಲಿ ಈ ಪದವಿಲ್ಲ. ಯಾವ ಪದವಿಲ್ಲ? ಕರ್ತೃಪದ, ಕರ್ಮಪದ, ಗುಣಪದ, ಕ್ರಿಯಾಪದ, ಹೀಗೆಲ್ಲ ಆಪ್ಷನ್ಸ್ ಇತ್ತು. ಅದರಲ್ಲಿ ಕೊನೆಯ ಆಪ್ಷನ್ ಇದೆ ನೋಡಿ, ಈ ಕರ್ಮಪದ ಅನ್ನೋದು ಇಲ್ಲಿ ಇಲ್ಲ. ಅವಳು ಚೆನ್ನಾಗಿ ಓದಿದಳು ಅಂದರೆ ಏನನ್ನು ಓದಿದಳು ಅಂತ ಹೇಳಿದರೆ ಅಲ್ಲಿ ಏನೂ ಇಲ್ಲ ಉತ್ತರ. ಅದಕ್ಕೆ ಇದು ಕರ್ಮಪದ ಇಲ್ಲಿ ಸರಿಯಾದ ಉತ್ತರ. ಇನ್ನು 7ನೇ ಪ್ರಶ್ನೆ ಏನಿದೆ ನೋಡೋಣ. 7ನೇ ಪ್ರಶ್ನೆ, ಒಂದು ಪ್ರಧಾನ ವಾಕ್ಯಕ್ಕೆ ಅನೇಕ ಉಪವಾಕ್ಯಗಳು ಅಧೀನವಾಗಿ ರಚನೆಯಾಗುವ ವಾಕ್ಯ ಡ್ಯಾಶ್ ಅಂತ ಇತ್ತು. ಇದಕ್ಕೆ ಸಾಮಾನ್ಯ ವಾಕ್ಯ, ಅಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ಹೀಗೆಲ್ಲ ಆಪ್ಷನ್ಸ್ ಇತ್ತು. ಇದಕ್ಕೆ ಪ್ರಧಾನ, ನಾನು ಹೇಳಿದ್ದೆ ಪ್ರಧಾನ ಅಧೀನ ಅಂತ ಬಂದ ತಕ್ಷಣವೇ ಅದು ಮಿಶ್ರ ವಾಕ್ಯ ಅಂಥೇಳಿ ನಾವು ಹೇಳಬೇಕು ಅಂಥೇಳಿ ಇದಕ್ಕೆ ಆಪ್ಷನ್ ಇ ಇದೆಯಲ್ಲ 3ನೇದು, ಅದು ಸರಿಯಾದ ಉತ್ತರ, ಮಿಶ್ರ ವಾಕ್ಯ. ಇನ್ನು ಮಲ್ಟಿಪಲ್ ಚಾಯ್ಸ್ನಲ್ಲಿ ಕೊನೆಯದು 8ನೇ ಪ್ರಶ್ನೆ ಏನಿದೆ ನೋಡಿ. ಮಳೆ ಬಂದಿತು ಆದರೆ ಕೆರೆ ತುಂಬಲಿಲ್ಲ, ಇದು ಒಂದು ಡ್ಯಾಶ್ ಅಂತ ಇದೆ. ಇಲ್ಲಿ ಕೂಡ ಆಪ್ಷನ್ಸ್ ಮೇಲಿದ್ದ ಪ್ರಶ್ನೆಗಿದ್ದಾವೆ. ಮಳೆ ಬಂದಿತು ಆದರೆ ಕೆರೆ ತುಂಬಲಿಲ್ಲ, ಇದು ಸಂಯೋಜಿತ ವಾಕ್ಯ. ಕೊನೆಯ ಆಪ್ಷನ್ ಇದೆ ಈ ಸಂಯೋಜಿತ ವಾಕ್ಯ. ನಾನು ಹೇಳಿದೆ ನೋಡಿ, ಅಧೀನ ಪ್ರಧಾನ ಬಂದರೆ ಅದು ಮಿಶ್ರ ವಾಕ್ಯ ಅಂತ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. ಮತ್ತು ಸಂಯೋಜಿತ ವಾಕ್ಯದಲ್ಲಿ ಏನು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ದೆ, ಜಾಯ್ನಿಂಗ್ ವರ್ಡ್ ಇರುತ್ತೆ. ಇಲ್ಲಿ ಆದರೆ ಅಂತಕ್ಕಂಥ ಜಾಯ್ನಿಂಗ್ ವರ್ಡ್ ಇದೆ ನೋಡಿ. ಮತ್ತು ಇನ್ನೊಂದು ಹೇಳಿದ್ದೆ, 2 ಹೇಳಿದ್ದೆ ಇದರಲ್ಲಿ ನೆನ್ಪಿಟ್ಕೊಳ್ಳಿಕ್ಕೆ. ಸಂಯೋಜಿತ ವಾಕ್ಯವನ್ನು ಒಂದು ಅರ್ಧ ವಿರಾಮ ಇರ್ತದೆ, ಒಂದು ಜಾಯ್ನಿಂಗ್ ವರ್ಡ್ ಇರ್ತದೆ, ಸೇರಿಸ್ತಕ್ಕಂಥ ಪದ ಇರ್ತದೆ ಅಂತಕ್ಕಂಥದ್ದನ್ನು ಹೇಳಿದ್ದೆ. ಇಲ್ಲಿ ಆದರೆ ಅಂತಕ್ಕಂಥದ್ದು 2 ಇದೆ ನೋಡಿ. ಆದರೆ ಅಂತ ಒಂದು ಜಾಯ್ನಿಂಗ್ ವರ್ಡು ಸೇರಿಸ್ತಕ್ಕಂಥ ಪದವೂ ಇದೆ, ಒಂದು ಅರ್ಧ ವಿರಾಮವೂ ಇದೆ. ಕೆಲವು ಸರಿ ಇದು ಒಂದೇ ಇರ್ತದೆ. ನೀವು ಸಂಯೋಜಿತ ವಾಕ್ಯವನ್ನು ನೆನ್ಪಿಟ್ಕೊಳ್ಳಿಕ್ಕೆ ಇದು ಭಾಳ ಸುಲಭವಾದ ಸಂಗತಿ. ಇನ್ನು ಈ 10 ಪ್ರಶ್ನೆಗಳಲ್ಲಿ 8 ಮಲ್ಟಿಪಲ್ ಚಾಯ್ಸ್ ಆದಮೇಲೆ ನಾವು ಉತ್ತರ ಬರೀತಕ್ಕಂಥ 2 ಪ್ರಶ್ನೆ ಕೊಟ್ಟಿದ್ವಿ, ಅವುಗಳನ್ನು ನೋಡೋಣ ಬನ್ನಿ. ಸಾಮಾನ್ಯ ವಾಕ್ಯ ಅಂದರೇನು ಅಂತಕ್ಕಂಥ ಪ್ರಶ್ನೆ ಇತ್ತು. ಇದಕ್ಕೆ ಸರಿಯಾದ ಉತ್ತರ ಏನು ಅಂದರೆ, ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಎನ್ನುವರು. ಸಾಮಾನ್ಯ ವಾಕ್ಯ ಅಂದ್ರೇನು? ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಎನ್ನುವರು. ಮತ್ತು ಈ ಅಭ್ಯಾಸದ ಕೊನೆಯ ಪ್ರಶ್ನೆ 10ನೇದು ಇತ್ತು. ವಾಕ್ಯದಲ್ಲಿ ಕಂಡುಬರುವ ಮುಖ್ಯವಾದ 3 ಪದಗಳು ಯಾವುವು ಅಂತ ಇತ್ತು. ಬಹಳ ಸುಲಭವಾದ ಪ್ರಶ್ನೆ. ವಾಕ್ಯದಲ್ಲಿ ಕಂಡುಬರುವ ಮುಖ್ಯವಾದ 3 ಪದಗಳು ಇವು: ಕರ್ತೃಪದ, ಕರ್ಮಪದ ಮತ್ತು ಕ್ರಿಯಾಪದ. ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಎಲ್ಲ ವೀಕ್ಷಕರೇ, ಇಲ್ಲಿಗೆ ಈ 2ನೇ ಪಾಠ ಪದ, ಪದಪುಂಜ ಮತ್ತು ವಾಕ್ಯ ಇವುಗಳ ಬಗ್ಗೆ ಈ ಪಾಠ ಇಲ್ಲಿಗೆ ಮುಕ್ತಾಯವಾಯಿತು. ನೀವು ಎಲ್ಲ ಉತ್ತರಗಳನ್ನು ಈಗಾಗಲೇ ನಾನು ಹೇಳಿದ ಹಾಗೆ ಮೊದಲು ನೀವೇ ಮಾಡಿ ಈ ಉತ್ತರಗಳನ್ನು ಇಲ್ಲಿರುವ ಉತ್ತರಗಳೊಂದಿಗೆ ಪರಿಶೀಲನೆ ಮಾಡ್ಕೊಳ್ಳಿ. ತಪ್ಪಿದ್ದರೆ ಏನು ಗಾಬರಿ ಆಗಬೇಕಾಗಿಲ್ಲ. ಮತ್ತೆ ವಿಡಿಯೋವನ್ನು ನೀವು ಎಷ್ಟು ಸರಿಯಾಯಿತೋ ಅಷ್ಟು ಸಾರಿ ನೋಡಿ ವಿಷಯವನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಮತ್ತು ಈ ವಿಷಯವನ್ನು ಆರಂಭದ 1ನೇ ಪಾಠವನ್ನು ಯಾರು ನೋಡಿಲ್ಲ, ನೇರವಾಗಿ ಯಾರು ಈ ಪಾಠಕ್ಕೆ ಬಂದಿದ್ದೀರಿ, ನಿಮ್ಮಲ್ಲಿ ವಿನಂತಿ, ನೀವು ಕ್ರಮವಾಗಿ, ನಾನು ಹೇಳಿದೆ ವ್ಯಾಕರಣದ ಪಾಠಗಳನ್ನು ಕ್ರಮವಾಗಿ ಕಲಿತ್ರೆ ಮಾತ್ರ ಅರ್ಥ ಆಗೋದು ಅಂತೇಳಿ. ಆ ಕಾರಣಕ್ಕಾಗಿ ನೀವು ನೋಡದೇ ಇದ್ದರೆ ನನ್ನ ವೆಬ್ಸೈಟಿಗೆ, ರಾಬೊಲೈನ್ಸ್ ಭಾಷೆ ಕಲಿತಕ್ಕಂಥ ವೆಬ್ಸೈಟಿಗೆ ಹೋಗಿ ಅಲ್ಲಿ ಕನ್ನಡದ ವ್ಯಾಕರಣ ಅಂತಕ್ಕಂತಹ ಒಂದು ಪ್ಲೇಲಿಸ್ಟಿನ ಭಾಗ ಇದೆ. ಅಲ್ಲಿ ಹೋಗಿ ನೀವು 1ನೇ ಪಾಠ ಅಕ್ಷರಗಳ ಬಗ್ಗೆ ಇದೆ, ಅದನ್ನು ನೀವು ನೋಡಿ, ಅದನ್ನು ನೋಡಿದ ಮೇಲೆ ಇದನ್ನು ನೋಡಿದರೆ ಒಂದು ಕ್ರಮವಾಗಿ ಅರ್ಥ ಆಗ್ತದೆ. ಮತ್ತು ಮುಂದಿನ ಪಾಠದಲ್ಲಿ
ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ನಮಸ್ಕಾರಗಳು, ಧನ್ಯವಾದಗಳು.